भूयादर्घनिमानसे वागतीशः परमागतिं पूर्णगुणं मुकुन्दं याचिञ्चज्ञानसहस्रकाम् पूर्णप्रबोधं सुतद्वदीयं प्रमाद्यो चक्रमाविमूर्धाम् सर्वेन्द्रियाभिमुक्तमुख्यप्राणस्तच्छ्रा प्रेरितश्रीशतुष्ट्यर्थं करिष्ये कर्मचाखिलम् मुकोऽयत्सादेन मुकुन्दशयनायते राजराजायते निकोरमगदेतमाश्रये तपस्वाध्यानशुश्रूषा कृष्णपूजारतां श्रेयशमित्रं वन्दे करुणाचक्रवर्तिनं स्वस्तस्तु सदा हरि ओम्. ಭಗವಂತನ ಗುಣಮಹಿಮೆಗಳನ್ನು ತಿಳಿಸಿದಷ್ಟು ಕೂಡ ಅದು ಮುಗಿಯುವಂಥದ್ದಲ್ಲ ಅನ್ನುವ ಕಾರಣಕ್ಕಾಗಿ ಸರ್ವನಾಮನಾದಂತಹ ಅಂದರೆ ಎಲ್ಲ ನಾಮದಿಂದಲೂ ಪ್ರತಿಪಾದ್ಯನಾದಂತಹ ಅಥೋಮಾಂ ಸರ್ವನಾಮ ತಥಾ ಸರ್ವಸ್ವರೂಪಿಣಂ ಸರ್ವೇ ವೇದ ವದಂತೀಯೇ ತಥಾ ಸೈಷ್ಟೈಕ ನಾಮಗಿರಿ. ಜಗತ್ತಿನಲ್ಲಿ ಎಷ್ಟು ನಾಮಗಳಿವೆಯೋ ಎಷ್ಟು ರೂಪಗಳಿವೆಯೋ ಅವೆಲ್ಲ ನನ್ನದೇ, ನನ್ನದಲ್ಲದ್ದು ಒಂದು ಆಕೃತಿಯಾಗಲಿ ನನ್ನದಲ್ಲದ ಒಂದು ಹೆಸರಾಗಲಿ ಜಗತ್ತಿನಲ್ಲಿ ಇಲ್ಲ. ಎಲ್ಲವೂ ನನ್ನ ವ್ಯವಸ್ಥೆಯ ಒಳಗಡೆ ನಡೀತಾ ಇದೆ ಅನ್ನೋದನ್ನ ನಿರೂಪಣೆ ಮಾಡಿದ. ತತಃ ಪುರುಷದೇ ಹೇತು ಏಮಯ ನಿಹಿತ ಪೂರ್ವದಲ್ಲಿ ಸೃಷ್ಟಿ ಮಾಡುವಾಗ ಮಯೈವ ನಿಹಿತ ಎಲ್ಲ ದೇವತೆಗಳಲ್ಲಿ ಅವರವರು ಮಾಡಬೇಕಾದ ಕಾರ್ಯಗಳನ್ನು ಅದಕ್ಕೆ ಬೇಕಿರುವ ಅವರಲ್ಲಿಯ ಶಕ್ತಿಯನ್ನು ತುಂಬಿಸಿದವನು ನಾನೇ. ಅದು ದೇವಾನ ವಿಷಯ ಗಂಧರ್ವಾನ ಬಗೆ ಬಗೆಯ ರೂಪಗಳನ್ನು ತೊಟ್ಟು ಬಂದಂಥವರೆಲ್ಲರಿಗೂ ಜಗತಾಂ ಬೀಜಭೂತಾಯಿ ಪಶವ ಕ್ರಿಮಿಕೀಟಕಾಲ ಬೀಜಮ್ಮ ಸರ್ವಭೂತಾನ ವಿದ್ಧಿಮಾಂ ಅಂತ ಕೃಷ್ಣ ಗೀತೆಯಲ್ಲೂ ಕೂಡ ಸಮಸ್ತ ಜೀವಜಾತಗಳ ಬೀಜ ಶಕ್ತಿ ಭಗವಂತ ಅಂತ. ಬೀಜ ಅನ್ನೋದಕ್ಕೆ ಅರ್ಥವೇ ಯಾವುದರಿಂದ ಕಾಣಿಸಿಕೊಳ್ಳುತ್ತೋ ಅದು ಬೀಜ. ವ್ಯಜ್ಯತೆ ಇತಿ ಬೀಜ. ಅಭಿವ್ಯಕ್ತಿ ಆಗುವುದು ಯಾವುದರಿಂದ ಅದು ಬೀಜ. ಕಾಣದಂತೆ ಒಂದು ಪದಾರ್ಥ, ಘನ ಪದಾರ್ಥ ಏನೋ ಒಂದಿರುತ್ತೆ. ಯೋಚನೆ ಮಾಡಿ, ಆಲದ ಮರದ ಬೀಜ ಬಹಳ ಅಂದ್ರೆ ಬಹಳ ಸೂಕ್ಷ್ಮ. ಈ ಮೆಣಸಿನಕಾಯಿ ಕಾಳು ಇರ್ತಲ್ಲ ಅದಕ್ಕಿಂತಲೂ ಚಿಕ್ಕದದು. ಇದರಲ್ಲಿ ಉಪನಿಷತ್ತಿನಲ್ಲಿ ಆ ಶ್ವೇತಕೇತುವಿಗೆ ನೆಗ್ರೋಧ ಬಲಮಾಹಾರ ಅಂತ ಕೇಳ್ತಾರೆ. ನೆಗ್ರೋಧದ ಹಣ್ಣು ತಗೊಂಬ ತಂದ, ಹಿಂದಿ ಒಡೆದ, ಬೀಜವನ್ನು ಸ್ವೀಕರಿಸು ತಗೊಂಡ. ಆ ಬೀಜವನ್ನು ಮತ್ತೆ ಒಡಿಯಿಂದ ಒಡೆದ್ರೆ ತೊಳ್ಳೆ ಇಲ್ಲ, ಬರೀ ಅದರ ಸಿಪ್ಪೆ ತರ ಕಾಣಿಸ್ತಿತ್ತಂತೆ. ಆದ್ರೆ ಇದೇ ಬೀಜವನ್ನ ಯಾವುದೋ ಒಂದು ಹಕ್ಕಿ ತಿಂದು ಹಿಕ್ಕೆ ಹಾಕಿ ಒಂದು ಮನೆ ಮೇಲೆ ಹಾಕಿದ್ದು, ಮನೆಯ ಗೋಡೆಯಲ್ಲೇ ಬೆಳೆದು ಇಡೀ ಮನೆಯನ್ನೇ ನುಗ್ಗಿ ಊರನ್ನೇ ನುಗ್ಗಿ ದೊಡ್ಡಾಲದ ಮರ ಅಂತ ಅನಿಸಿಕೊಳ್ಳುತ್ತಲ್ಲ, ಅಷ್ಟು ದೊಡ್ಡ ಶಕ್ತಿ ಆ ಸಣ್ಣ ಬೀಜದಲ್ಲಿತ್ತು. ಬೀಜದಲ್ಲಿ ಇಲ್ಲದೇ ಇದ್ದಲ್ಲಿ ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬೀಜದಲ್ಲಿ ಏನಿದೆಯೋ ಅದೇ ಅಭಿವ್ಯಕ್ತಿ ಆಗಿದೆ. ಅದನ್ನಷ್ಟು ಸೂಕ್ಷ್ಮವಾಗಿ ಸೂಕ್ಷ್ಮ ಸ್ಥಿತಿಯಲ್ಲಿ ಆ ಮರದ ಎಲ್ಲ ಗುಣಗಳನ್ನು ಬೀಜದಲ್ಲಿ ತುಂಬಿದವನು ನಾನೇ. ಅದು ನನ್ನ ತಾಕತ್ತು. ನೋಡ್ಲಿಕ್ಕೆ ಎಷ್ಟು ಸಣ್ಣದಿರುತ್ತೆ, ಇಡೀ ಊರಿಡೀ ಹೋಗುತ್ತೆ. ಅದರ ಬಿಡಲು ಬಿಟ್ಟು 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 ಯಾವುದು ನಮಗೆ ಬುಡ ಅಂತ ಗೊತ್ತಾಗುದಿಲ್ಲ, ಎಲ್ಲವೂ ಬುಡ ತರನೇ ಇರುತ್ತೆ. ಅಂತಹ ಪ್ರತಿಯೊಂದು ವಸ್ತುವಿನ ಒಳಗಿನ ಮೂಲ ಶಕ್ತಿಯಾಗಿ ಅದು ಯಾವುದೇ ಮರ ಇರಲಿ, ಅದರ ಬೀಜಕ್ಕೆ ಒಳಗಿನಿಂದ ಅದರ ನೋಡಿ, ಮಾವಿನ ಹಣ್ಣಿನ ಗೊರಟನ್ನ ಬಿತ್ತು ತೆಗೆದಾಗ ಬೆಳೆ ತೆಗೆಯುವಾಗ ಅದು ಸಿಹಿಯೇ ಬರುತ್ತೆ. ತಪ್ಪಿಯೂ ಅದು ಹುಣಸೆ ಹಣ್ಣಾಗುವುದಿಲ್ಲ ಅಥವಾ ಕಹಿಬೇವಿನ ಗಿಡ ಆಗುವುದಿಲ್ಲ. ಆಯಾ ಮರಕ್ಕೆ ಸಂಬಂಧಪಟ್ಟ ಬೀಜ ಶಕ್ತಿ ನಾನು ನಿಂತು ಅದರೊಳಗಿನ ನಿಜವಾದ ಗುಣ ಏನಿದೆ ಅದನ್ನು ಅಭಿವ್ಯಕ್ತಿ ಮಾಡುತ್ತೇನೆ.
ಯಾಕೆಂದ್ರೆ ಸ್ವತಃ ಬೀಜಕ್ಕೆ ತಾನೇನಾಗ್ಬೇಕು ಅಂತ ಗೊತ್ತೇ ಇಲ್ಲ. ಅದು ಡಬ್ಬದಲ್ಲಿ ಇಟ್ಟಿದ್ರೆ ಬೆಂಡೆಕಾಯಿ ಬೀಜ ನೀವು 10 ವರ್ಷ ಇಟ್ಟರು ಕೂಡ ಹಾಗೆ ಇರುತ್ತೆ, ಅದಕ್ಕೆ ಏನು ಅಸ್ತಿತ್ವವೇ ಇಲ್ಲ. ನೆಲಕ್ಕೆ ಹಾಕಬೇಕು, ನೀರು ಸಿಗಬೇಕು, ಬೆಳಕು ಸಿಗಬೇಕು, ಚೂರು ಗಾಳಿ ಆಡಬೇಕು, ಮಣ್ಣು ಫಲವತ್ತಾಗಿರ್ಬೇಕು, ಕಾಣುತ್ತೆ. ಅಂದ್ರೆ ಕೃಷಿಕ ದೇವರು ನೋಡಿ. ದೇವರು ತನ್ನ ಕಿಸೆಯಿಂದ ಏನನ್ನು ತೆಗೆದು ಬೀಜದೊಳಗೆ ತುಂಬಿಸಲ್ಲ. ಬೀಜದಲ್ಲಿ ಏನಿದೆಯೋ ತಾನಾಗಿ ಬೀಜಕ್ಕೆ ತನ್ನನ್ನು ಅಭಿವ್ಯಕ್ತಿ ಮಾಡಲಿಕ್ಕೂ ಶಕ್ತಿ ಇಲ್ಲ. ಆದ್ರೆ ಭಗವಂತ ಆ ಬೀಜದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ ಅದನ್ನ ಸೃಷ್ಟಿಯ ಕಾಲದಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತಾನೆ. ಹಾಗಾಗಿ ಅವನಿಗೆ ಬೀಜ ಅಂತ ಹೆಸರು. ದೇವರಿಗೆ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಮೂಲ ಸ್ವರೂಪದಲ್ಲಿ ಹೇಗೆ ಬರಬೇಕು ಅನ್ನೋದರ ಅಭಿವ್ಯಕ್ತಿ ಮಾಡುವ ಶಕ್ತಿಯಾಗಿ ಭಗವಂತ ವೃಕ್ಷ ಗುಲ್ಮ ಲತಾದ್ಯಾಶ್ಚ ತೇಷು ತೇಷು ಪ್ರವಿಷ್ಟವಾನ್ ತೈಸ್ತೈ ರೂಪೈ ಸ್ವಯಂ ಅಹಂ ತತ್ತನ್ನಾಮ ಅಖಿಲಾಶ್ರಯ. ಅವನು ಕೆಲವು ಹೇಳ್ಕೊಳ್ತಾನೆ, ಅಶ್ವತ್ಥ ಸರ್ವ ವೃಕ್ಷಾಣ, ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥದಲ್ಲಿದ್ದೇನೆ. ನ್ಯಗ್ರೋಧೋ ದುಂಬರೋ ಅಶ್ವತ್ಥೋ. ಕೃಷ್ಣ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ನಾಮವಾಗಿ ಹೇಳುವಾಗ ನ್ಯಗ್ರೋಧ, ಉದುಂಬರ, ಅಶ್ವತ್ಥ. ನ್ಯಗ್ರೋಧ ಅಂದ್ರೆ ಆಲ, ಉದುಂಬರ ಅಂದ್ರೆ ಅಕ್ಕಿ, ಅಶ್ವತ್ಥ ಅಂದ್ರೆ ಗೊತ್ತು ಅರಳಿ. ಅದೇನು ಅಂದ್ರೆ ಮೂರರಲ್ಲಿ ಭಗವಂತನ ವಿಶೇಷ ಸಂವಿಧಾನ ಇದೆ ಅಂತ. ಬೇಂದ್ರೆಯವರು ಅವರ ಮನೆಗೆ ಬಂದವರಿಗೆಲ್ಲ ತೋರಿಸ್ತಿದ್ರಂತೆ. ತರಾ ಬೇಂದ್ರೆಯವರು ಅವ್ರ ಮನೆಯಲ್ಲಿ ಒಂದು ಕಡೆ ಅಶ್ವತ್ಥ, ಇನ್ನೊಂದು ಕಡೆ ಹತ್ತಿ, ಇನ್ನೊಂದು ಕಡೆ ಆಲದ ಮರ ಬೆಳೆದಿತ್ತಂತೆ. ಬಂದವರಿಗೆಲ್ಲ ನೋಡ್ರಿ ನಮ್ಮ ಮನೆ ವಿಷ್ಣು ಬಂದಾನ ಅಂದ್ರೆ ನೆಗ್ರೋದು ದುಂಬರೋ ಅಶ್ವತ್ಥ ಅಂತ ಅವ್ರ ನೆನಪು. ನಮ್ಮನೆ ವಿಷ್ಣು ಬಂದಾನ, 3 ರೂಪಗಳನ್ನು ಇದೇ ಮನೆಯಲ್ಲಿ ನೆಲೆಸಿದ್ದಾರೆ, ಇನ್ನೇನ್ ಬೇಕು, ಈ ಮನೆ ದೇವರು ಬಂದಾಯ್ತು ಅಂದ್ರೆ ಆ ತರ ಭಾವುಕತೆ ಇದ್ರೆ ಮಾತ್ರ ನಮಗೆ ಎಲ್ಲದರಲ್ಲೂ ಒಂದು ಆನಂದ ಪಡೀಲಿಕ್ಕಾಗುತ್ತೆ. ನಮ್ಗೇನು ಅಂದ್ರೆ ನಮ್ಗೆ ಅನುಭವಕ್ಕೆ ಬಂದದನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಏನಾದ್ರೂ ಮ್ಯಾಜಿಕ್ ಆಗ್ಬೇಕು, ಆಗ ಮಾತ್ರ ನಾವು ಒಪ್ಕೊಳ್ಳುದು. ನಾರ್ಮಲ್ ಆಗಿತ್ತು ಅಂದ್ರೆ ಅದನ್ನ ನಡ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಭಗವಂತ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕ್ರಿಮಿಕೀಟದ ರೂಪಗಳನ್ನು ಒಮ್ಮೆ ತೊಟ್ಟು ಅದಕ್ಕೆ ರೂಪ ಕೊಟ್ಟದ್ದು. ತಾನೊಂದ್ಸರ್ತಿ ಅದನ್ನ ಡೆಮೋ ಕ್ಲಾಸ್ ಮಾಡಿ ಈ ಶರೀರದಲ್ಲಿ ಇಂತಿಂತದ್ದನ್ನು ಅನುಕೂಲ ಮಾಡ್ಲಿಕ್ಕಾಗತ್ತಾ ಅಂತ ಒಮ್ಮೆ ತಾನ ರೂಪ ತೊಟ್ಟು ಆಮೇಲೆ ಆ ಪ್ರಾಣಿಗಳಿಗೆ, ಆ ಕೀಟಗಳಿಗೆ ಕ್ರಿಮಿ ವೈರಸ್ ಸಮೇತ ಭಗವಂತ ಒಂದು ಸರ್ತಿ ಆ ರೂಪ ತೊಟ್ಟರೆ ಮಾತ್ರ ಅದಕ್ಕೆ ಆ ರೂಪ ಬರುತ್ತೆ. ಇನ್ನು ಎಲ್ಲಿವರೆಗೆ ಅಂದ್ರೆ ಉಪನಿಷತ್ತಿನಲ್ಲಿ ನಮ್ಮ ಸೃಷ್ಟಿಯ ಬಗ್ಗೆ ಹೇಳುವಾಗ ಭಗವಂತ ಒಂದು ಸರ್ತಿ ಕಣ್ಣು ಮಿಟುಕಿಸಿದಂತೆ, ಆದ್ರಿಂದಾಗಿ ನಾವು ಕೂಡ ಕಣ್ಣು ಮಿಟುಕಿಸುವುದು. ಭಗವಂತ ಒಂದು ಸರ್ತಿ ತೇಗಿದ, ಆಮೇಲೆ ನಾವು ತೇಗ್ಲಿಕ್ಕೆ ಶುರು ಮಾಡಿದ್ವಿ. ಒಂದ್ಸರ್ತಿ ಕೆಮ್ಮಿದಂತೆ, ನಾವು ಆಮೇಲೆ ಕೆಮ್ಮಿಕ್ಕೆ ಶುರು ಮಾಡಿದ್ವಿ. ನಮಗೆ ಗೊತ್ತಿಲ್ಲ ಆ ಕೆಮ್ಮಿನ ಅಗತ್ಯ ಏನು, ತೇಗಿನ ಅಗತ್ಯ ಏನು, ಅಪಾನ ವಾಯುವಿನ ಅಗತ್ಯ ಏನು. ಕೆಲವೊಮ್ಮೆ ಅಲುಗುತ್ತೆ, ಮೈ ಅಲಗಾಡುತ್ತೆ ಒಳಗಿನಿಂದ, ಅದೇನು ನನಗೆ ಗೊತ್ತಿಲ್ಲ. ವಸ್ತುತಃ ಅದೆಲ್ಲ ನಮ್ಮನ್ನ, ನಮ್ಮ ಆರೋಗ್ಯವನ್ನ ಸೂಚಿಸುವಂತಹ ಕೆಲವು ಅದಿರ್ಬೇಕು. ಈಗ ತಿಂದ ಮೇಲೆ ತೇಗು ಬರಲಿಲ್ಲ ಅಂದ್ರೆ ನಾವು ಇನ್ನೂ ತಿಂದು ಹೊಟ್ಟೆ ಒಡೆದೋಗ್ತಿತ್ತು. ತೇಗು ಬಂದಾಗ ಒಂದು ರಸೀದಿ ತರ, ನೋಡ್ರಪ್ಪ ಹೊಟ್ಟೆ ತುಂಬ ತಿನ್ಬೇಡಿ ಸಾಕು ಅಂತ. ನಾವಾದ್ರೂ ಮತ್ತೆ ಸಂಜೆ ಸಿಗುತ್ತೋ ಇಲ್ಲೋ, ಈಗಲೇ ಇನ್ನೊಂದು 2 ಹಾಕೊಂಡ್ಬಿಡೋಣ ಅಂತ ಹಾಕೊಳ್ತೀವಿ. ಆದ್ರೆ ಅದರ ದೇಹದ ಒಂದು ವ್ಯವಸ್ಥೆ ಏನು ಅಂದ್ರೆ ಒಂದೊಂದರಿಂದ, ಈಗ ಬಿಕ್ಕಳಿಕೆ ಬಂತು ಅಂತ ಇಟ್ಕೊಳ್ಳಿ, ಆಗ ನೀರು ಅಗತ್ಯ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ಇನ್ನೊಂಥರ ಹೇಳುವುದು, ಈ ಕದ್ದು ತಿಂದಾಗ ಆಗುತ್ತೆ ಕೆಲವೊಮ್ಮೆ ಬಿಕ್ಕಳಿಕೆ. ಅಡಗಿಸಿ ತಿಂದು ಯಾರಿಗೂ ಕೊಡೋದಾಗಿ ಗಬಗಬ ಅಂತ ಅವ್ರು ಬರೋ ಮುಂಚೆನೆ ತಿಂದು ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಅವ್ರು ಬಂದು ಅವ್ರಿಗೆ ಒಂದು ಪಾಲು ಕೊಡ್ಬೇಕಾಗುತ್ತೆ ಅಂತ ಗ್ರೂಪ್ ಅಂತ ತಿಂದ್ಮೇಲೆ ಅದು ಬಿಕ್ಕಳಿಕೆ ಶುರುವಾಯ್ತು. ಆಗ ಹೇಳ್ತಾರೆ, ಏನೋ ಕದ್ದು ತಿಂದಿದ್ದಿ.
ಇನ್ನು ಕೆಲವೊಮ್ಮೆ ಏನು ಅಂದ್ರೆ ಏನು ತಿಂದೇ ಇಲ್ಲ, ಆರಾಮಾಗಿ ಇದ್ದ, ಇದ್ದಕ್ಕಿದ್ದ ಬಿಕ್ಕಳಿಕೆ ಶುರುವಾಯಿತು ಅಂದ್ರೆ ಬಹುಶಃ ಯಾರೋ ನಿಮ್ಮನ್ನ ನೆನೆಸ್ಕೊತಾ ಇದ್ದಾರೆ, ಭಾರಿ ಜೋರಾಗಿ ನೆನೆಸ್ಕೊತಾ ಇದ್ದಾನೆ ಅಂತ. ಅದೆಲ್ಲ ಒಂದು ಸೂಚನೆಗಳು, ಏನೋ ನಮ್ಮ ನೆನಪಲ್ಲಿ ಏನೋ ಆಗ್ತಾ ಇದೆ ಅಂತ. ಹೀಗೆ ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸವೂ ಕೂಡ ಆಕಳಿಕೆ ಬರುತ್ತೆ. ಯಾಕೆ ಬರಬೇಕು ಅಂದ್ರೆ, ನಾವು ಸಾಮಾನ್ಯವಾಗಿ ರಾತ್ರಿ ಕಾಲಕ್ಕೆ ಸುಸ್ತಾದಾಗ ಆಕಳಿಕೆ ಬರುವುದು ದೇಹಕ್ಕೆ ರೆಸ್ಟ್ ಬೇಕು ಅಂತ ಸರಿ. ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಮಾಡ್ಲಿಕ್ಕೆ ಇನ್ನು ಶುರುನೇ ಮಾಡಿಲ್ಲ, ಆಗ್ಲೇ ಶುರುವಾಯಿತು ಅಂದ್ರೆ ನಮ್ಮ ದೇಹಕ್ಕೆ ಇನ್ನು ಆಕ್ಸಿಜನ್ ಸರಿಯಾಗಿ ಸಿಕ್ಕಿಲ್ಲ ಅಂತ. ಸಾಮಾನ್ಯ ನಾವು ಕೂತ್ಕೊಳ್ಳುವಾಗ ಜಪಕ್ಕಿರ್ಬೋದು ಅಥವಾ ಯಾವುದೇ ಓದ್ಲಿಕ್ಕಿರ್ಬೋದು ಅಥವಾ ಇನ್ನೇನು ಕೆಲಸಕ್ಕಿರ್ಬೋದು, ನಾವು ಸ್ವಲ್ಪ ಬೆನ್ನು ಬಾಗಿಸಿ ಹೀಗೆ ಕೂತಿರ್ತೇವೆ. ಅದು ಬೆನ್ನು ಬಾಗಿಸಿ ಕೂತಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಗಾಳಿ ಪೂರ್ಣ ಪ್ರಮಾಣದಲ್ಲಿ ಶ್ವಾಸಕೋಶದಲ್ಲಿ ತುಂಬುವುದಿಲ್ಲ, ಅರ್ಧ ಬೆಂಡಾಗಿರುತ್ತೆ. ಏನಾಗುತ್ತೆ ಅಂದ್ರೆ ಕೆಳಭಾಗದ್ದು ಗಾಳಿ ಸಂಚಾರವೇ ಇಲ್ಲ, ಮೇಲಿನ ಭಾಗದಲ್ಲಿ ಮಾತ್ರ ಗಾಳಿ ಹೋಗುತ್ತೆ, ಚೂರು ಹೋಗುತ್ತೆ, ಚೂರು ಬರುತ್ತೆ. ನಾವು ಎದೆ ತುಂಬ ಗಾಳಿ ತಗೊಳ್ಳೋದೇ ಇಲ್ಲ, ಪೂರ್ತಿ ತಗೊಳ್ಳೋದು. ಮತ್ತೆ ಡಾಕ್ಟರ್ ಹೇಳಿದ್ರು, ನೀವು ಪೂರ್ತಿ ಶ್ವಾಸ ತಗೊಳ್ಳಿ, ಪೂರ್ತಿ ಶ್ವಾಸ ಬಿಡಿ ಅಂತ ಅವ್ರು ಹೇಳಿದಾಗ ನಾವು ಮಾಡ್ತೀವಿ. ಇಲ್ಲಾಂದ್ರೆ ನಮ್ಮ ಗಾಳಿ ಕೂಡ ಹೋಗ್ತಾ ಇದೆ ಅಂದ್ರೆ ಗೊತ್ತಿಲ್ಲ. ಯಾವಾಗ ದೇಹಕ್ಕೆ ಗಾಳಿ ಸಾಕಾಗುವುದಿಲ್ವೋ, ಆಕ್ಸಿಜನ್ ಅಂದ್ರೆ ಪ್ರಾಣಶಕ್ತಿ, ಆಮ್ಲಜನಕ ಅಂದ್ರೆ ಅದು ಪ್ರಾಣಶಕ್ತಿ, ಪ್ರಾಣಶಕ್ತಿ ಯಾವಾಗ ಕಮ್ಮಿ ಆಗುತ್ತೋ ಅದು ಇಂಡಿಕೇಶನ್ ಮಾಡುದು ದೇಹಕ್ಕೆ ಪ್ರಾಣಶಕ್ತಿ ಕೊರತೆ ಆಗಿದೆ. ಅದ್ರಲ್ಲಿ ಪೂರ್ತಿ ಗಾಳಿ ಒಂದ್ಸರ್ತಿ ಅಬ್ಸರ್ವ್ ಮಾಡುತ್ತೆ. ದೊಡ್ಡ ಬಾಯಿ ತೆಗೆದು ಒಂದ್ಸರ್ತಿ ಇಡೀ ಗಾಳಿಯನ್ನು ಒಳಗೆ ತಗೊಂಡಾಗ ದೇಹಕ್ಕೆ ಈಗ ಸ್ವಲ್ಪ ಆರಾಮಾಯಿತು ಅಂತ ಅನ್ಸುತ್ತೆ. 4-5 ಸರ್ತಿ ಹಾಕಿ ತಗೊಂಡಾಗ ದೇಹಕ್ಕೆ ಒಂದು ಮತ್ತೆ ಸರಿಯಾಗಿ ತನ್ನ ಕಾರ್ಯಭಾರ ನಡೆಸಲಿಕ್ಕೆ ಬೇಕಿರುವ ಶಕ್ತಿ ಸಿಗುತ್ತೆ. ಈ ಒಳಗಿನಿಂದ ಆಕಳಿಕೆ ಮಾಡುವವನು ಕೂಡ ಒಂದ್ಸರ್ತಿ ಭಗವಂತನೇ ಮಾಡಿ ತೋರಿಸಿದ್ದು. ಭಗವಂತ ಮಾತ್ರ ಅಲ್ಲ, ಮತ್ತೆ ಉಪನಿಷತ್ತು ಹೇಳುತ್ತೆ, ಇದಿಷ್ಟೂ ಚರ್ಯೆಯನ್ನ ಚತುರ್ಮುಖ ಮಾಡ್ತಾನೆ. ಮತ್ತೆ ಅದೇನು ಅಂದ್ರೆ ಅವನು ಮಾಡಿದ್ದು ಮತ್ತೆ ಸೃಷ್ಟಿಗೆ ಭಾಣಿತ್ಯ ಬ್ರವೀತ್ ಚತುರ್ಮುಖ. ಒಂದ್ಸರ್ತಿ ಬಾಯಿ ತೆಗೆದು ಭಾಣಂತೆ ಆಕಳಿಕೆ ಮಾಡಿ, ಆಗ ಸರಸ್ವತಿ ಹುಟ್ಟಿದ್ದಾರೆ, ಮಾತಿನ ದೇವತೆಯಾಗಿ. ಅಂದ್ರೆ ನಮ್ಗೆ ಬಾಯಿ ತೆಗೆದ್ರೆ ಮಾತ್ರ ಮಾತು ಬರುತ್ತೆ. ಹಾಗೆ ಮಾತು ತೆಗೆದು ತೋರಿಸಿದವನು ಒಮ್ಮೆ ಚತುರ್ಮುಖನೇ. ಹೀಗೆ ಪ್ರತಿ ಶರೀರದಲ್ಲಿ, ಅಂದ್ರೆ ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಕ್ರಿಮಿ ಇರ್ಬೋದು, ಕೀಟ ಇರ್ಬೋದು, ಪ್ರತಿಯೊಂದರ ಧ್ವನಿ, ಪ್ರತಿಯೊಂದರ ನಡೆ, ಪ್ರತಿಯೊಂದರ ಬೇಟೆಯ ಕ್ರಮ, ಪ್ರತಿಯೊಂದರ ಜೀವನ ರಕ್ಷಣೆಯ ಕ್ರಮ, ಬಣ್ಣ ಬದಲಾಯಿಸುವುದು, ಏನೇನೋ ಇರುತ್ತಲ್ಲ ಒಂದೊಂದು ಜೀವನದ ಪ್ರಕೃತಿಯ ವೈಚಿತ್ರ್ಯಗಳು, ಇದೆಲ್ಲ ಒಂದು ಸರ್ತಿ ಚತುರ್ಮುಖ ತಾನು ಸರಸ್ವತಿ ಜೊತೆಗೆ ಅದೇ ತರ ಒಂದು ಸರ್ತಿ ಮಾಡಿ ತೋರಿಸಿ ಪರಂಪರೆಯಲ್ಲಿ ಅದನ್ನ ಮುಂದುವರಿಸಿದ್ದು ಅಂತ. ಹಾಗೆ ಚತುರ್ಮುಖನಲ್ಲಿ ಆ ಶಕ್ತಿಯನ್ನ ತುಂಬಿದ್ದು ಒಮ್ಮೆ ಭಗವಂತನೇ. ಭಗವಂತ ಒಮ್ಮೆ ಮಾಡಿದ್ದನ್ನು ಚತುರ್ಮುಖ ಮಾಡಿದ್ದು, ಚತುರ್ಮುಖ ಮಾಡಿದ್ದು ನಮ್ಗೆಲ್ಲ ಅದು ರೂಢಿಗೆ ಬಂತು. ನಮ್ಗೆ ದೇಹ ಬೆಡ್ಡಾಗುವುದು, ಪ್ರಾಣ ಪಾನ ಯಾನ ಉದಾನ ಸಮಾನಗಳೆಲ್ಲ ದೇಹದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ತರದ ಕ್ರಿಯೆಗಳನ್ನು ಮಾಡ್ತಾವಲ್ಲ, ಅದೆಲ್ಲ ಮಾಡಲಿಕ್ಕೆ ಚತುರ್ಮುಖ ನಿಂತು ಒಂದ್ಸತಿ ಅಭ್ಯಾಸ ಮಾಡಿಸಿದ್ಮೇಲೆ ನಮ್ಗೆ ದೇಹ ಎಲ್ಲ ಹಾಗೆ ಬಾಗುವುದಾಗಲಿ ಒಂದೊಂದು ಕಾರ್ಯವನ್ನ ದೇಹದ ಒಳಭಾಗಗಳಲ್ಲಿ ನಡೆಸುವುದಾಗಲಿ ಸಾಧ್ಯವಾಯಿತು ಅಂತ. ಸರಿ, ಕ್ರಿಯೆಗಳೆಲ್ಲವೂ ಭಗವಂತನದ್ದೇ ಎಂತಾಯಿತು. ಆ ಕ್ರಿಯೆಗಳವನ್ನೇ ಮಾಡೋದ್ರಿಂದ ನಾವು ಅವನದ್ದೇ, ಆ ಕ್ರಿಯಾ ಶಕ್ತಿ ಅವನದ್ದೇ ಆದ್ರಿಂದಾಗಿ ಆ ಕ್ರಿಯೆಯಿಂದ ನಾವೇನು ಅದರ ಹೆಸರನ್ನು ಹೇಳ್ತೇವೆ, ಅದ್ರ ಹೆಸರು ಕೂಡ ಅವನೇ. ಅಥೋಮಾಂ ಸರ್ವನಾಮಾನಂ, ಅದರಿಂದಾಗಿ ನಮಗೆ ಸರ್ವನಾಮ ನಾಮಕ ಅಂತ ಕರೀತಾರೆ. ಸರ್ವನಾಮ ವಾಚ್ಯ, ಸರ್ವ ಶಬ್ದ ವಾಚ್ಯ, ಸರ್ವ ವೇದ ಪ್ರತಿಪಾದ್ಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಜಗತ್ತಲ್ಲಿ ಏನೇನು ಕ್ರಿಯೆಗಳು, ಏನೇನು ರೂಪ ಲಾವಣ್ಯಗಳು ಅಂತ ಇದೆಯೋ, ಚಂದ ಇರ್ಬೋದು, ವಿಕಾರ ಇರ್ಬೋದು, ಎಲ್ಲದಕ್ಕೂ ಒಳಗಿನಿಂದ ಕಾರಣನಾಗಿ ಭಗವಂತನೇ ನಿಂತಿದ್ದಾನೆ. ಅದರಿಂದಾಗಿ ಸರ್ವ ಸ್ವರೂಪದಲ್ಲಿರುವುದರಿಂದ ಅವನಿಗೆ ಆ ಹೆಸರು ಬಂತು. ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ದೇವರ ರೂಪ ಇಷ್ಟ ಆಗುತ್ತೆ. ಯಾಕೆ ಇಷ್ಟು ರೂಪ ಬೇಕು ಪ್ರಶ್ನೆ ಬರುತ್ತೆ. ಇಷ್ಟು ರೂಪ ಯಾಕೆ ಬೇಕು? ಯಾವುದೋ ನಮ್ಗೆ ಇದ್ದದ್ದೇ 2 ರೂಪಗಳನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇಷ್ಟೆಲ್ಲ ರೂಪಗಳು ಯಾಕೆ ಬೇಕು ಅಂದ್ರೆ, ಜಗತ್ತಿನಲ್ಲಿ ಒಂದೇ ತರ ಉಪಾಸನೆ ಮಾಡೋರಿರುವುದಲ್ಲ. ಜಗತ್ತಲ್ಲಿ ನೂರಾರು ಲಕ್ಷಾಂತರ ವರ್ಷಗಳಿಂದ ಲಕ್ಷಾಂತರ ಸೃಷ್ಟಿಗಳಿಂದ ಜೀವಜಾತಗಳು ಬೇರೆ ಬೇರೆ ರೀತಿಯಿಂದ ತಮ್ಮ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಎಲ್ಲರಿಗೂ ಒಂದೇ ರೂಪ ಇಷ್ಟ ಆಗುತ್ತೆ ಅಂತಿಲ್ಲ. ಅವ್ರವರಿಗೆ ಒಂದೊಂದು ಥರ. ಕೆಲವರಿಗೆ ಪ್ರಕೃತಿಯ ಬಗ್ಗೆನೇ ಭಾರಿ ಕಾಳಜಿ, ಅವರು ಆ ರೂಪದಿಂದ ಭಗವಂತನನ್ನು ಕಾಣ್ತಾರೆ.
ಕೆಲವರಿಗೆ ಹೋಮ ಹವನ ಯಜ್ಞ ಯಾಗ ಇದರಲ್ಲಿ ಬಹಳ ಆಸಕ್ತಿ, ಅವರು ಅಗ್ನಿ ರೂಪದಿಂದ ದೇವರನ್ನು ಆರಾಧನೆ ಮಾಡ್ತಾರೆ. ಕೆಲವರಿಗೆ ಈ ನೀರು ಪೂಜೆ ಪುರಸ್ಕಾರ ಇಂಥದ್ರಲ್ಲಿ ಬಹಳ ಆಸಕ್ತಿ, ಅವರಿಗೆ ಅದರಿಂದ ಭಗವಂತನ ದರ್ಶನ ಆಗುತ್ತೆ. ಇಂಥದ್ದು ಅಂತ ಹೇಳಿ ಬರುವುದಿಲ್ಲ ನಮಗೆ. ದೇವರ ಉಪಾಸನೆಯ ಮುಖಗಳು ಒಂದಲ್ಲ ಎರಡಲ್ಲ, ಅನಂತ ರೂಪಗಳಲ್ಲಿ ದೇವರಿದ್ದಾರಂದ್ರೆ ಅನಂತ ರೂಪಗಳಿಂದ ಒಬ್ಬೊಬ್ಬರಿಗೆ ಯಾರಿಗೋ ಒಬ್ಬನಿಗೆ ಅದು ಪ್ರೇರಕವಾಗುವುದಕ್ಕೋಸ್ಕರನೇ ಭಗವಂತ ತೊಟ್ಟಿದೆ. ವೇಸ್ಟ್ ಆಗಿ ಅವನು ಯಾವತ್ತಾದ್ರೂ ರೂಪ ತೊಡೋದು ಸಾಧ್ಯ ಇದೆಯಾ? ಅವ್ರಿಗೆ ಗೊತ್ತಿಲ್ವಾ ನಾನು ಯಾಕೆ ತೊಡಬೇಕಿದ್ದಾನೆ ಅಂತ? ನಮಗೆ ನಾವು ಮಾಡುವ ಕೆಲಸಗಳಲ್ಲಿ ಕೆಲವೊಮ್ಮೆ ವೇಸ್ಟ್ ಇರ್ಬೋದು, ಗೊತ್ತಿಲ್ಲ, ಆಯ್ತು ಮಾಡಿದೀವಿ ಅಷ್ಟೇ. ಆದ್ರೆ ಭಗವಂತನ ಪ್ರತಿಯೊಂದು ಚರ್ಯೆಯೂ ಕೂಡ ಕ್ರಿಯೆಯೂ ಕೂಡ ಅವನಿಗೆ ಅದರ ಪೂರ್ವ ಮುಂದೆ ಏನಾದ್ರಿಂದ ಪ್ರಯೋಜನ ಇದೆ, ಯಾರಿಗೋಸ್ಕರ ಅದು ಬೇಕಾಗಿದೆ ಅನ್ನೋದನ್ನು ಯೋಚನೆ ಮಾಡಿಯೇ ಮಾಡ್ತಾನೆ. ಅದರಿಂದಾಗಿ ಸರ್ವನಾಮ ವಾಚ್ಯನಾಗಿ ಸರ್ವ ಸ್ವರೂಪನಾಗಿ ಸರ್ವೇ ವೇದಾನ ವದಂತೀತಿ, ಎಲ್ಲ ವೇದ ಮಾತುಗಳು ಕೂಡ ಅವನನ್ನೇ ತತ್ತನ್ನಾಮವಿಹಿ. ಅಲ್ಲ, ಅದು ಹೇಗೆ ಸಾಧ್ಯ? ಎಲ್ಲ ನಾಮಗಳು ಹೇಗಾಗುತ್ತೆ? ತರಕಾರಿಯನ್ನು ಹೋಗ್ತಿರ್ತಾರೆ, ನೀವು ಮಾಡಿ ಮೇಲೆ ಇರ್ತೀರಿ, ಅವನು ಕೂಗ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ, ಓ ತರಕಾರಿ ಅಂತ ನೀವು ಕೂಗ್ತೀರಿ, ಅವನು ತಿರುಗಿ ನೋಡ್ತಾನೆ, ನಿಲ್ತಾನೆ. ನಾವು ಮೆಟ್ಲು ಹಿಡಿದು ಅವನ ಹತ್ರ ಹೋಗಿ ದುಡ್ಡು ಕೊಟ್ಟು ತಗೋತೀವಿ. ಅವನು ಬಂದ ನೀವು ಅಲ್ಲಿಗೆ ಹೋದ ತಕ್ಷಣ ಏನ್ರಿ ನನ್ನ ಹೆಸರಿಲ್ವಾ, ಏನ್ರಿ ನನ್ನ ತರಕಾರಿ ಅಂತ ಕರೆಯುವುದು ಅಂತ ಬೈತಾನ, ಖುಷಿ ಪಡ್ತಾನೆ, ವ್ಯಾಪಾರ ಆಯ್ತಲ್ಲ. ಯಾಕೆ ಅವನನ್ನ ತರಕಾರಿ ಅಂತ ನಾವು ಕರೆದ್ವಿ? ಅವನ ಹೆಸರು ತರಕಾರಿನ ಅಲ್ವಾ? ಆದ್ರೂ ಅವನನ್ನ ತರಕಾರಿ ಅಂತ ಯಾಕೆ ಕರೆದ್ವಿ ಅಂದ್ರೆ ಆ ತರಕಾರಿಯನ್ನ ಕೊಡುವ ಅಥವಾ ಕೊಡುವುದಿಲ್ಲ ಅಂತ ಹೇಳುವ ಅಧಿಕಾರಿಗಳು ಅವನಿಗೆ ಮಾತ್ರ. ನಾವು ಕೊಡಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಬರುತ್ತೆ, ಇಲ್ಲ ಯಾರೋ ಬುಕ್ ಮಾಡಿಬಿಟ್ಟಿದ್ದಾರೆ ಕೊಡ್ಲಿಕ್ಕಾಗಲ್ಲ, ಬೇರೆ ಎಲ್ಲ ಸಿಗುತ್ತೆ, ಇದು ಕೊಡಲ್ಲ ಅಂತ. ಅದರಿಂದಾಗಿ ಆ ಇಡೀ ವಸ್ತುವಿನ ಅಧಿಕಾರ ಅವನ ಕೈಯಲ್ಲಿದೆ. ಯಾವ ವಸ್ತುವಿನ ಅಧಿಕಾರ ಯಾರ ಕೈಯಲ್ಲಿದೆಯೋ ಆ ವಸ್ತುವಿನ ಹೆಸರು ಅವನದ್ದು. ರಿಕ್ಷಾ ಹೋಗ್ತಾ ಇರುತ್ತೆ, ಆಟೋ ಅಂತೇವೆ ನಾವು, ಅವನ ಆಟೋನ? ಅವನತ್ರ ಆಟೋ ಇದೆ, ಅವನತ್ರ ಆಟೋ ಇರುವುದರಿಂದ ಆಟೋವಿನಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುವ ಅಧಿಕಾರ ಅಥವಾ ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳುವ ಅಧಿಕಾರ ಇದು ಅವನಿಗೆ. ಆ ಆಟೋವಿನ ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ. ಯಾವ ವಸ್ತುವಿನ ಒಡೆತನ ಯಾರ ಕೈಯಲ್ಲಿದೆಯೋ ಅವನಿಗೆ ಆ ಹೆಸರನ್ನ ಹೇಳ್ತಾರೆ. ಲೋಕದಲ್ಲಿ ನಮಗೆ ತುಂಬಾ ಅನುಭವದಲ್ಲಿದೆ. ಹಾಗಾಗಿ ಇಡೀ ಜಗತ್ತಿನಲ್ಲಿನ ಎಲ್ಲಾ ವಸ್ತುಗಳು ಭಗವಂತನ ಅಧೀನ ಆಗಿದ್ದಾಗಿ ಎಲ್ಲಾ ವಸ್ತುಗಳ ಹೆಸರು ಕೂಡ ಭಗವಂತನ ಹೆಸರು. ಯಾಕಂದ್ರೆ ಅವನ ಕಂಟ್ರೋಲ್ ಅಲ್ಲಿದೆ, ಅವನ ನಿಯತಿಯಲ್ಲಿದೆ, ಅವನೇ ಸೃಷ್ಟಿ ಮಾಡಿದ್ದಾದ್ರಿಂದ ಅವನು ಕೊಟ್ಟ ಹೆಸರಿನಿಂದ ಜಗತ್ತಿನಲ್ಲೇ ಅದು ಪ್ರತಿಪಾದ್ಯವಾಗಿದೆ ಅನ್ನುವ ಕಾರಣಕ್ಕಾಗಿ ತೈರೇವ ನಾಮಭಿ, ಆಯಾ ವಸ್ತುಗಳ ನಾಮದಿಂದಲೇ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಯಾಕೆಂದ್ರೆ ಅದರ ಒಡೆತನ ಅವನ ಕೈಯಲ್ಲಿದೆ ಅಂತ. ಹೀಗೆ ಮುಖ್ಯವಾಗಿ ಅಂದ್ರೆ ಹಾಗಾದ್ರೆ ಈಗ ಇಂದ್ರ ಚಂದ್ರ ಇತ್ಯಾದಿ ನಾಮಗಳೆಲ್ಲ ನೀವು ದೇವರದ್ದು ಅಂತ ಹೇಳಿದ್ರಿ. ಅದಕ್ಕೆ ಇನ್ನೊಂದು ಕಾರಣವಿದೆ. ವೇದ ಮಂತ್ರಗಳು ಅನಾದಿ ಕಾಲದಿಂದ ಇದೆ. ಈ ಸೃಷ್ಟಿಗೆ ಬರುವಾಗ ಚತುರ್ಮುಖ ಅಥವಾ ಪರಮಾತ್ಮ ಅದನ್ನ ಸೃಷ್ಟಿಗೆ ತರುವಾಗ ತಂದು ತಾನಿದ್ದೇನೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಅಸ್ತಿತ್ವ, ಅಲ್ಲಿ ತನಕ ಅದು ಇರುತ್ತದೆ. ಆಮೇಲೆ ಅದಕ್ಕೆ ನಾಮ ಕೊಡುದು. ಈಗ ಇಂದ್ರ ಶ್ರೇಷ್ಠ ನಿದ್ರವಿನಾನಿದೆ ಭಗತ್ವನಸ್ನೇ ಅಂತ ಒಂದು ಮಂತ್ರ ಇಂದ್ರನನ್ನು ಹೇಳುತ್ತೆ. ವೇದ ಅನಾದಿ, ಆಗಲೂ ಇಂದ್ರ ಶ್ರೇಷ್ಠ ಮಂತ್ರ ಇದೆ. ಇಂದ್ರ ಹುಟ್ಟುದ ಮೇಲೆ ಪಾರ್ವತಿಯ ಮಡಿಲಿನಿಂದ ಹುಟ್ಟುತ್ತಾನೆ ಇಟ್ಕೊಳ್ಳಿ, ಒಂದು ಸೃಷ್ಟಿ ಅಲ್ಲಿಂದ ಇದೆ. ಅವನು ಸೃಷ್ಟಿ ಆದ್ಮೇಲೆ ಆ ಇಂದ್ರ ಶ್ರೇಷ್ಠ ಮಂತ್ರ ಅವನನ್ನು ಹೇಳಲಿಕ್ಕೆ ಶುರು ಮಾಡಿತು. ಅದಕ್ಕಿಂತ ಮುಂಚೆಯೂ ಮಂತ್ರ ಇದೆ. ಯಾರನ್ನು ಹೇಳುತ್ತೆ? ಒಂದು ಪದ ಇದೆ ಅಂದಮೇಲೆ ಅದಕ್ಕೆ ಅರ್ಥ ಇರಲೇಬೇಕು. ಅರ್ಥ ಇಲ್ಲದೆ ಪದ ಇರಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಸಾಮಾನ್ಯ ನಿಯಮ ಲೋಕದಲ್ಲಿ. ಪದ ಮತ್ತು ಅರ್ಥ ಇದು ಒಟ್ಟಿಗೆ ಇರುವುದು. ಪದ ಇದ್ರೆ ಅರ್ಥ ಇರಬೇಕು, ಅರ್ಥ ಇದೆ ಅಂದ್ರೆ ಅದಕ್ಕೊಂದು ಪದ ಇರಬೇಕು. ನಮ್ಗೆ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ. ಹಾಗಾದ್ರೆ ಇಂದ್ರ ಅನ್ನುವ ಪದಾರ್ಥ ಇನ್ನೂ ಹುಟ್ಟಿಲ್ಲ, ಆದ್ರೆ ಇಂದ್ರ ಅನ್ನುವ ಪದ ಇದೆ. ಹಾಗಾದ್ರೆ ಈ ಇಂದ್ರ ಅದರ ಪದಾರ್ಥ ಅಲ್ಲ ಅಂದ್ರೆ ಹಾಗಾದ್ರೆ ಇನ್ನೊಂದೇನೋ ಒಂದು ಪದಾರ್ಥ ಇರಬೇಕದು. ಅದು ಯಾರು? ಭಗವಂತ. ಆ ಇಂದ್ರ ಶಬ್ದ ಅದನ್ನು ಹೇಗೆ ಅಂತ ನೋಡೋಣ. ಇಂದ್ರ ಶಬ್ದಕ್ಕೆ ಏನರ್ಥ? ಇಂದ್ರ ಅಂದ್ರೆ ಪರಮೇಶ್ವರ್ಯ ಉಳ್ಳವ ಅಂತ ಅರ್ಥ. ಇದಿ ಪರಮೇಶ್ವರಿ ಅಂತ ಧಾತು. ಪರಮೇಶ್ವರ್ಯ ಉಳ್ಳವನು ಅಂತ ಅನ್ನೋದಕ್ಕೆ ಇಂದ್ರನಿಗೆ 3 ಲೋಕಗಳ ವೈಭವ ಇದೆ ಅನ್ನುವ ಕಾರಣಕ್ಕೆ ಆ ಹೆಸರು ಬಂತು. ಆದರೆ ರಾಕ್ಷಸರು
ಅಪಹಾರ ಮಾಡಿ ಏನ್ ಮಾಡುವುದು ಅಂತ ಕಂಗಾಲಾದಾಗ ಋಷಿಗಳ ಶಾಪದಿಂದ ದುರ್ವಾಸರು ಒಂದ್ಸರ್ತಿ ಶಾಪ ಕೊಟ್ಟರು, ಇನ್ನೇನೇನು ವಾಲಕಿಲ್ಯರು ಒಂದ್ಸರ್ತಿ ಶಾಪ ಕೊಟ್ಟರು. ಆಗ ಸಂಪತ್ತೆಲ್ಲ ಕಳೆದುಕೊಂಡು ಸ್ವಾಮಿ ನನ್ನ ಸಂಪತ್ತೆಲ್ಲ ನಷ್ಟವಾಗಿದೆ, ಏನಾದರೂ ಮಾಡಿ ನನಗೆ ಸಂಪತ್ತನ್ನು ಮರಳಿಸಿ ಅಂತ ವೈಕುಂಠ ಅಮುಕ್ತ ಸ್ಥಾನಕ್ಕೆ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಭಗವಂತ ಕೂರ್ಮ ರೂಪನಾಗಿ ಮಂದರ ಪರ್ವತವನ್ನು ಎತ್ತಿ ಕುಸಿದು ಹೋಗ್ತಾ ಇದ್ದದ್ದನ್ನ ಕಡಿಲಿಕ್ಕೆ ಸಹಾಯ ಮಾಡಿ ಮತ್ತೆ ಉಚ್ಚೈಶ್ರವಸ್ಸು, ಐರಾವತ, ಅಪ್ಸರೆಯರು, ಚಂದ್ರ, ಮಣಿ, ಮುಕುಟ, ಅದು ಇದು ಎಲ್ಲ ವಾಪಸ್ ಮತ್ತೆ ಹುಟ್ಟಿ ಬಂತು. ಇಂದ್ರ ಈಗ ಮತ್ತೆ ಐಶ್ವರ್ಯವಂತನಾದ. ಹಾಗಾದ್ರೆ ಐಶ್ವರ್ಯ ಕೊಟ್ಟದ್ದು ಯಾರು? ಭಗವಂತ. ಹಾಗಾದ್ರೆ ಅದ್ರ ನಿಜವಾದ ಒಡೆತನ ಯಾರ್ದು? ಭಗವಂತನಂತೆ. ಹಾಗಾದ್ರೆ ಹೂ ಓನ್ಸ್ ಮನಿ ಈಸ್ ಧನಿ ಅಲ್ವಾ? ಯಾರ ಕೈಯಲ್ಲಿ ಧನದ ಒಡೆತನ ಇದೆಯೋ ಅವನು ಧನಿ. ಇವನ ಹತ್ರ ಒಡೆತನ ಇಲ್ಲ, ದೇವರು ಕೊಟ್ಟರೆ ಒಟ್ಟು, ಇಲ್ಲ ಅಂದ್ರೆ ಇಲ್ಲ. ಹಾಗಾದ್ರೆ ಇಂದ್ರ ಶಬ್ದದ ಸರಿಯಾದ ಅರ್ಥ ವಾಚ್ಯತ್ವ ಇರುವುದು ದೇವರಲ್ಲೇ. ಅದಕ್ಕೆ ಪೂರಕವಾಗಿ ಒಂದು ಪ್ರಸಂಗವನ್ನು ಕೂಡ ನಾವು ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞನಾಮಕನ ಪರಮಾತ್ಮ ಅವನಿಗೆ ರಾಕ್ಷಸರಿಂದ ಉಪಟಳವಾದಾಗ ಆವಿರ್ಭವಿಸಿ ಅವನನ್ನು ರಕ್ಷಿಸಿದ. ಸ್ವತಃ ಅವನ ಮೊಮ್ಮಗನೇ ರುಚಿ ಪ್ರಜಾಪತಿಗೆ ತನ್ನ ಮಗಳಾದ ಆಕೃತಿಯನ್ನು ಕೊಟ್ಟು ಅವನಲ್ಲಿ ಭಗವಂತನೇ ಹುಟ್ಟಿ ಬರ್ತಾನೆ ಅಂತ ಗೊತ್ತಿದ್ದರಿಂದ ಮೊದಲೇ ದತ್ತು ತೆಗೆದುಕೊಂಡು ಯಜ್ಞನಾಮಕನನ್ನು ನಾನು ಸಾಕ್ತೇನೆ ಅಂತ ಹೇಳಿ ಕೇಳಿ ಅವರಿಂದಲೇ ರಕ್ಷಣೆ ಪಡೆದವನು. ಆ ಯಜ್ಞನಾಮಕ ಪರಮಾತ್ಮ ಆ ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಇದ್ದು ಇಂದ್ರ ಸ್ಥಾನವನ್ನು ರಕ್ಷಿಸಿದವ ಮೊದಲ ಮನ್ವಂತರದಲ್ಲಿ. ಹಾಗಾದ್ರೆ ಇಂದ್ರ ಪದ ವಾಚ್ಯತ್ವ, ಇಂದ್ರ ಪದವಿಯಲ್ಲಿ ಮೊದಲು ಕೂತದ್ದು ಭಗವಂತನದೇ ಯಜ್ಞನಾಮಕ ರೂಪ ಆದ್ರಿಂದ ಇಂದ್ರ ಶಬ್ದ ಯಾರನ್ನು ಹೇಳುತ್ತೆ? ಪರಮಾತ್ಮನನ್ನು ಹೇಳುತ್ತೆ. ಅದರಿಂದ ಇದು ಒಂದಲ್ಲ, ಇದು ಹೀಗೆ ಯಾವುದೇ ಶಬ್ದ ತೆಗೆದುಕೊಳ್ಳಿ, ಅಗ್ನಿ ಅಂತ ತೆಗೆದುಕೊಳ್ಳಿ, ವೇದದಲ್ಲಿ ಮೊದಲ ಮಂತ್ರ ಅಗ್ನಿ ನೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ. ಆದರೆ ಸೇಮ್ ಒಂದು ಲಾಜಿಕ್ ಅಲ್ಲಿ ಇದ್ದೇ ಇದೆ, ಅಗ್ನಿ ಹುಟ್ಟುವ ಮುನ್ನ ಅಗ್ನಿ ಶಬ್ದ ಇತ್ತು ಅಂತ. ಆದರೆ ಇನ್ನೂ ಅನೇಕ ಮುಖಗಳಿಂದ ಅದನ್ನು ಗಮನಿಸಿದರೆ ಅಗ್ನಿ ಅನ್ನೋ ಶಬ್ದಕ್ಕೇನರ್ಥ? ಅಗ ಅನ್ನು ನಯತಿ, ಚಲಿಸದೇ ಇರುವ ವಸ್ತುವನ್ನು ಚಲಿಸುವಂತೆ ಮಾಡುತ್ತೆ. ಪಾತ್ರೆಯನ್ನು ಒಲೆ ಮೇಲಿಟ್ಟಾಗ ಚಲಿಸದೇ ಇದ್ದ ನೀರು ಬೆಂಕಿ ಹತ್ತಿಕೊಂಡ ಮೇಲೆ ಕೊತ ಕೊತ ಅಂತ ಕುದಿಲಿಕ್ಕೆ ಶುರುವಾಗಿ ಚಲಿಸ್ಲಿಕ್ಕೆ ಶುರುವಾಯಿತು. ಆದ್ರಿಂದಾಗಿ ಕೆಳಗಿರುವುದು ಅಗ್ನಿ ಅಂತ ಗೊತ್ತಾಯಿತು ನಮಗೆ. ಅದು ನೀರನ್ನು ಕುದಿಸಿತಷ್ಟೇ. ಆದ್ರೆ ಜಗತ್ತಿನಲ್ಲಿ ಎಷ್ಟೆಲ್ಲ ಜೀವಜಾತಗಳು ನಿರಂತರ ಚಟುವಟಿಕೆಯಲ್ಲಿದೆ, ಅಲ್ಲಿ ಈ ಅಗ್ನಿಯ ಪೂರ್ಣ ಕೆಲಸ ಹೇಳಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಮ್ಮ ಹೊಟ್ಟೆಯೊಳಗೆ ಅಗ್ನಿ ಇದೆ ಅನ್ನೋದು ಸತ್ಯ. ಆದ್ರೆ ಈ ಅಗ್ನಿ ಇದ್ರೆ ಆಗಿರಲಿಲ್ಲ, ಈ ಅಗ್ನಿ ಇದ್ರೆ ಸುಟ್ಟೋಗುತ್ತೆ ಶರೀರ. ಹಾಗಾದ್ರೆ ವೈಶ್ವಾನರ ಅಗ್ನಿಗಳು ಅಹಂಪಿ ಸರ್ವ ಯಜ್ಞಾನ ಭೋಕ್ತಾ ಚ ಪ್ರಭುರೇವ ಚ, ಎಲ್ಲ ದೇಹದೊಳಗೆ ನಿಂತು ಯಜ್ಞವನ್ನು ಮಾಡುವ ನಾನು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ನಮ್ಮ ದೇಹದೊಳಗೆ ತಿಂದ ಅನ್ನವನ್ನು ಜೀರ್ಣ ಮಾಡಿ 4 ಥರ ಅನ್ನವನ್ನು 3 ಥರ ಜೀರ್ಣ ಮಾಡಿ, ಒಂದು ಸ್ಥೂಲವಾದ ಭಾಗ, ಒಂದು ದೇಹದ ಭಾಗ, ಒಂದು ಸೂಕ್ಷ್ಮ ಮನಸ್ಸಿನ ಭಾಗವಾಗಿ 2 ಪ್ರಾಣ ಮತ್ತು ಅಪಾನಗಳನ್ನು ಬಳಸಿಕೊಂಡು ನಾನೊಬ್ಬನೇ ಈ ಜಗತ್ತಿನ ಎಲ್ಲ ಕಾರ್ಯವನ್ನು ಮಾಡುತ್ತೇನೆ ಅಂತ ಹೀಗೆ ಭಗವಂತ ಹೇಳಿದ್ದಾದ್ರಿಂದ ಅಗ್ನಿ ಶಬ್ದ ವಾಚ್ಯತ್ವ ಪೂರ್ಣವಾಗಿರುವುದು ದೇವರಲ್ಲಿ. ಬಿಡಿ, ಅಗ್ನಿಯಲ್ಲಿ ಒಂದು ಅಂಶದಲ್ಲಿ ಅದಿದೆ ಅಂತ ಹೇಳ್ಬೋದು. ಅಗ್ನಿಯಲ್ಲಿ ಇಲ್ಲದೇ ಇರುವ ಅರ್ಥಗಳನ್ನು ಕೂಡ ನಾವು ಹುಡುಕಿದ್ರೆ ಅಗ್ರ್ಯತ್ವಾತ್ ಅಗ್ನಿನಾಮ ಸೌ, ಎಲ್ಲದಕ್ಕಿಂತ ಮೊದಲು ಇದ್ದವ ಅಂತ ನಾವೇನು ಹೇಳುದು? ಅಗ್ನಿರ್ವೈ ದೇವಾನಾಮೋ ನಮಃ ವಿಷ್ಣು ಪರಮಃ. ಎಲ್ಲದಕ್ಕಿಂತ ದೇವತಾ 15 ಅಂಶಗಳನ್ನು ಹೇಳುವಾಗ ಕೊನೆಯಲ್ಲಿ ಬರುವುದು ಅಗ್ನಿ. ಅಂದ್ರೆ ಉಪಾಸನೆ ಮಾಡಬೇಕಾದ ದೇವತೆಗಳು ಅಂತ. ದೇವತೆಗಳು ಮತ್ತೆ ಇದ್ದಾರೆ, ಆದ್ರೆ ಪ್ರಧಾನವಾಗಿ ಯಜ್ಞದಲ್ಲಿ ಉಪಾಸನೆ ಮಾಡಬೇಕಾದ ರೂಪಗಳಲ್ಲಿ ಕೊನೆಯದ್ದು ಅಗ್ನಿ. ಅಂದ್ರೆ ಅಗ್ನಿ ಮೊದಲಿನವನಲ್ಲ ಅಂತಾಯ್ತು. ಅಗ್ರ್ಯತ್ವ ಅಗ್ನಿನಾಮಾಸ ಅನ್ನೋ ಅರ್ಥ ಬರಲಿಲ್ಲ. ಇನ್ನು ಮಂತ್ರ ಏನು ಹೇಳುತ್ತೆ? ವಾಸುದೇವ ವಾ ಇದಮಗ್ರ ಆಸೀ, ನಾರಾಯಣೋ ವಾ ಇದಮಗ್ರ ಆಸೀ, ಅಸದೇವ ಇದಮಗ್ರ ಆಸೀ. ಎಷ್ಟು ಮಂತ್ರಗಳಿವೆ. ನ ಬ್ರಹ್ಮ ನ ಚ ಶಂಕರ, ನ ಬ್ರಹ್ಮ ನ ಚೇಶಾನಃ ಅಂತ ಆ ಮಂತ್ರಗಳು ಹೇಳೋದ್ರಿಂದ ಸೃಷ್ಟಿಯ ಆರಂಭದಲ್ಲಿ ಎಲ್ಲದಕ್ಕಿಂತ ಮೊದಲು ಇದ್ದವನು ಅಗ್ರ ಭಗವಂತ. ಹಾಗಾಗಿ ಅಗ್ನಿ ಶಬ್ದ ಅಗ್ರತ್ವ ಅನ್ನೋದು ಅಗ್ನಿಯಲ್ಲಿ ಇಲ್ಲ. ಮಂತ್ರದಲ್ಲಿ ಮೊದಲು ಬರುತ್ತೆ ಅಂತ ಅಗ್ನಿ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಸೃಷ್ಟಿಯ ಆರಂಭದಲ್ಲಿರುವ ಅಗ್ನಿ
ಅಗ್ರ ಅಲ್ಲ. ಅಗ್ರಣೀತ್ವಾತ್ ಅಗ್ನಿನಾಮಾಸೌ ಇನ್ನೊಂದರ್ಥ. ಏನೇ ಸಮಸ್ಯೆ ಬಂದು ಮುಂದೆ ನಿಂತು ಸಮಸ್ಯೆ ಪರಿಹಾರ ಮಾಡುವವರು ಅಗ್ರಣಿ ಅಂದ್ರೆ ಈ ಅಗ್ರಣಿ, ಬ್ರಾಹ್ಮಣಿ, ಶ್ರೀಮಾನ್ಯಾಯೋ ನೇತಾ ಸಮೀರಣ ಅಂತ ನಾವು ಸಹಸ್ರನಾಮದಲ್ಲಿ ಹೇಳುವಾಗ ಅಗ್ರಣಿ ಅಂತ ದೇವರಿಗೆ ಒಂದು ಹೆಸರಿದೆ. ಅಗ್ರಣಿ ಅಂದ್ರೆ ಏನೇ ಸಮಸ್ಯೆ ಬಂದರೂ ತಾನು ಎದುರು ನಿಂತು ಆ ಸಮಸ್ಯೆಯನ್ನು ಪಾರು ಮಾಡುತ್ತಾನೆ. ಅಗ್ನಿ ಎಷ್ಟೋ ಸರ್ತಿ ನೀವು ತಲವಕಾರ ಉಪನಿಷತ್ತು ನೆನಪಿದ್ರೆ, ಇಂದ್ರನ ಪಾಳಯ ದೈತ್ಯರ ವಿರುದ್ಧ ಗೆದ್ದ ಬಳಿಕ ವಯಮೇವ ವಿಜಯಿನಃ, ನಾವೇ ಗೆದ್ದದ್ದು, ದೇವ ಅಮಹಿ ಅಂತ ತಮಗೆ ತಾವೇ ಗೆದ್ದೆ ಹೊತ್ತು ಭಾರಿ ಖುಷಿ ಪಡ್ತಾ ಇದ್ರಂತೆ. ದೇವರು ಒಂಚೂರು ಬುದ್ಧಿ ಇವರಿಗೆ ತಿಳಿಸ್ಬೇಕು ಅಂತ ದೂರದಲ್ಲಿ ಒಂದು ಅರ್ಥವಾಗದ ಜ್ಯೋತಿ ಸ್ವರೂಪನಾಗಿ ಯಕ್ಷನಾಗಿ ಬಂದಾನೆ. ಯಕ್ಷನೇ ಯಕ್ಷ, ಅದೇನು ಅಂತ ಕುತೂಹಲದಿಂದ ಹುಡುಕಬೇಕಿದೆ. ಇಂದ್ರ ಕಳುಹಿಸಿದಂತೆ ಅಗ್ನಿಯನ್ನು, ಹೋಗಿ ನೋಡ್ಕೊಂಡು ಬದ್ ಯಾರು ಅಂತ. ಅವನು ದರ 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 ಸೀದ ಹೋದ ಅಂದ್ರೆ ಯಾರು ನೀನು ಅಂತ ಹೇಳಿ, ಅಯ್ಯೋ ನಾನು ಯಾರು ಅನ್ನೋದು ಬಿಡು, ನೀನ್ ಯಾರು ಹೇಳು ಅಂತ ಹೇಳಿ ಖುಷಿ ಆಯ್ತು. ನನ್ನ ಬಗ್ಗೆ ಯಾರಾದ್ರೂ ಕೇಳ್ತಿದಾರಲ್ಲ ಅಂತ, ಜಾತವೇದವಾಹಮಸ್ಮಿ, ನಾನು ಯಾರು ಅಂತ ಅಂದ್ಕೊಂಡಿದ್ದೆ, ಜಾತಂ ವೇದ್ಮಿ, ಹುಟ್ಟಿದ ಎಲ್ಲ ವಸ್ತುಗಳಿಗೆ ಮೂಲದಲ್ಲಿ ನಾನೇ ಇರುವುದು, ನಾನೇ ನೋಡ್ಕೊಳ್ಳೋದು, ಹಾಗೆ ಈಗ ತನ್ನ ಬಗ್ಗೆ ಹೊಗಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಹೌದಾ, ನಾನೊಂದು ಕಡ್ಡಿ ತುಂಡಿಡ್ತೇನೆ, ಇದನ್ನು ಚೂರು ಸುಟ್ಟು ಬಿಡಪ್ಪ ಅಂತೊಂಡಿಟ್ಟ. ಇಟ್ರೆ ಎಂತ ಇಷ್ಟ ನನಗೆ ಇಂಥದ್ದು ಚಾಲೆಂಜ ಅಂತ ಹೇಳಿ ಅದನ್ನ ಒಂದು ಎಡಗೈಯಿಂದ ಕಡೆಯಿಂದ ಅದನ್ನ ಸುಟ್ಟು ಬಿಡಬೇಕು ಅಂತ ತನ್ನ ಒಂದು ನಾಲಿಗೆಯನ್ನು ಅದರ ಚಾಚಿದ. ಅಲ್ಲ ಇಲ್ಲ, ಸ್ವಲ್ಪ ಜಾಸ್ತಿ ಬಲ ಹಾಕಿದ, ಸುಡ್ಲಿಲ್ಲ. ತನ್ನ ಒಂದು ಭಾಗ ಪೂರ್ತಿ ಶಕ್ತಿ ಹಾಕಿದ, ಸರ್ವಜನೇನ ತನ್ನ ಎಲ್ಲ ವೇಗವನ್ನು ಹಾಕಿ ಅದರ ಮೇಲೆ ಮುಗಿದಿದ್ದಾನೆ. ಏನೋ ಒಂದು ಸಣ್ಣ ತಲೆಗೂ ಆಗಲಿಲ್ಲ ಆ ಕಡ್ಡಿಯ ಮೇಲೆ. ನಾಚಿಕಾಯಿತು ಹೊರಟೋದು. ಎಲ್ಲವನ್ನು ನಡೆಸುವವನು ಅಂತ ಹೇಳುವನಾಗಿದ್ರೆ ಆ ಕಡ್ಡಿಯನ್ನ ನಡೆಸಬೇಕಿತ್ತು. ತೇನವಿನ ತೃಣವಿನ ಚಲತಿ, ಅವನಲ್ಲದೆ ಇದ್ರೆ ಒಂದು ಸಣ್ಣ ಕಡ್ಡಿಯನ್ನು ನಡೆಸಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅಗ್ರಣೀತ್ವಾತ್ ಅಗ್ನಿನಾಮ ಅನ್ನುವುದು ಅಗ್ನಿಯಲ್ಲಿಲ್ಲ. ಇಂಥದ್ದು ನೂರಾರು ಉದಾಹರಣೆಗಳಿವೆ. ಹಾಗಾಗಿ ಎಲ್ಲ ದೇವತೆಗಳ ಹೆಸರೇನಿದೆ, ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಮಹತ್ವ. ನೀವು ಸಹಸ್ರನಾಮ ಓದುವಾಗ ಎಷ್ಟು ದೇವತೆಗಳ ಹೆಸರು ಬರುತ್ತೆ ಯೋಚನೆ ಮಾಡಿ. ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಾಃ, ಇಂದ್ರಕರ್ಮ ಮಹಾಕರ್ಮ ಸುರಕರ್ಮ ಗತಾಗಮಃ, ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮಃ, ಜ್ಯೋತಿರ್ಗಣೇಶ್ವರ. ಎಷ್ಟು ನಾಮಗಳು, ಋಷಿಗಳ ಹೆಸರು, ರಾಜರ ಹೆಸರು, ದೇವತೆಗಳ ಹೆಸರು, ಮರಗಳ ಹೆಸರು, ಭಾವನೆಗಳ ಹೆಸರು, ವಸ್ತುಗಳ ಹೆಸರು, ಎಲ್ಲವೂ ಸಹಸ್ರನಾಮ. ಈ ವಿಷಯವನ್ನು ಗಮನದಲ್ಲಿಟ್ಟು ಒಮ್ಮೆ ಓದಿ ಅದ್ಭುತ ಅನಿಸುತ್ತೆ. ಬೇರೆ ಸಹಸ್ರನಾಮಗಳು ಕೂಡ ತುಂಬ ಇವೆ, ಆದ್ರೆ ಇಷ್ಟು ವೆರೈಟಿಯ ನಾಮಗಳಿಲ್ಲ ಅದರಲ್ಲಿ ಗುಣಗಳನ್ನು ಹೇಳುವಂಥದ್ದು. ಇಂಥ ರಾಕ್ಷಸನನ್ನು ಕೊಂದವ, ಇಲ್ಲಿಂದ ಬಂದವ, ಅಲ್ಲಿ ಹುಟ್ಟಿದವ, ಇಲ್ಲಿ ಎದ್ದವ, ಇಲ್ಲಿ ಬಿದ್ದವ, ಇಲ್ಲಿ ಕೂತವ ಅಂತೇನು ಇಷ್ಟೇ ಹೊರತು ಪ್ರಾಪಂಚಿಕವಾದ ಪ್ರತಿಯೊಂದು ವಸ್ತುಗಳ ಒಳಗೂ ನೆಲೆಸಿದ ಭಗವದ್ ರೂಪಗಳ ಪರಿಚಯವನ್ನು ಕೊಡುವಂತಹ ಏಕಮಾತ್ರ ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ. ಅದರ ವ್ಯಾಪ್ತಿ ಉಂಟಲ್ವ, ನಾವು ಜೀವನ ಇಡೀ ಓದಿದ್ರು ಅದನ್ನು ಅರ್ಥ ಮಾಡಿಕೊಂಡು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಹೇಳಿದ್ರು ನಿರಂತರ ಶತಾರ್ಥಕ. ಒಂದೊಂದು ನಾಮಕ್ಕೆ ಮಿನಿಮಮ್ 100 ಅರ್ಥ ಇದೆ. ಒಂದು ನಾಮ ಕನಿಷ್ಠ 100 ಅರ್ಥದಿಂದ ಅದು ತೆರ್ಕೊಳ್ಳುತ್ತೆ ಅಂತ. ನಮಗೆ 100 ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಕನಿಷ್ಠ 1 ಅರ್ಥ ಆದ್ರೂ ಮಾಡ್ಕೊಂಡು ಪಾರಾಯಣ ಮಾಡುವಷ್ಟು ಶಕ್ತಿ ದೇವರು ನಮಗೆ ಕೊಡ್ಲಿ ಅಂತ ಕೇಳ್ಕೋಬೇಕು. ಯಾಕೆಂದ್ರೆ ಆ ನಾಮ ಸ್ಮರಣೆ ಜೀವನದುದ್ದಕ್ಕೂ ಅದು ನಾಮ. ಭಗವಂತನ ನಾಮ ಹೇಳಲಿಕ್ಕೆ ನಮಗೆ ಯಾವ ಕಾಲ ಅದು ಪ್ರಾತರುತ್ಥಾಯ ಪಠೇ, ಎದ್ದ ಹಾಸಿಗೆಗೆ ಹೇಳಬಹುದಾದ ನಾಮಸ್ಮರಣೆ ಅಂತ ಅದಕ್ಕೆ ಮಹತ್ವ ಇದೆ. ಭಗವಂತನ ನಾಮ ಹೇಳಿ ಮಡಿಯಾಗದ ಹೊರತು ಮಡಿ ಮಾಡ್ಕೊಂಡು ದೇವರ ನಾಮ ಹೇಳುವುದಲ್ಲ. ನಮಗೆ ದೇವರ ನಾಮ ಹೇಳುವ ಉದ್ದೇಶ ಏನೆಂದರೆ ನಾನು ಶುದ್ಧಿ ಆಗಬೇಕು ಅಂತ. ಅದರಿಂದಾಗಿ ಕೆಲವು ಸಂಗತಿಗಳಿಗೆ ನಿಯಮ ಇದೆ, ಅದನ್ನ ಇಂಥ ಕ್ರಮದಲ್ಲಿ ಇಂಥ ಕಾಲದಲ್ಲಿ ಹೀಗೆ ಉಪದೇಶ ಪಡೆದು ಹೀಗೆ ಹೇಳಬೇಕು ಅಂತ ಕೆಲವುದಕ್ಕಿದೆ. ಅದರ ನಾಮಸ್ಮರಣೆಗೆ ಅಂತ ಯಾಕಂದ್ರೆ ಕಲಿಯುಗದಲ್ಲಿ ನಾಮ ಒಂದೇ ಬಲ, ಉಳಿದಿದ್ದೆಲ್ಲ ಎಕ್ಸ್ಟ್ರಾ ಅವನಿಗೆ ಲಭ್ಯವಾಯಿತು. ದೇವರ ಅನುಗ್ರಹ, ಗುರುಗಳ ಅನುಗ್ರಹದಿಂದ ಸಿಕ್ಕಿತು ಬಿಟ್ರೆ ಅವನು ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೆ ಅವನಿಗೆ ಯಾವುದೂ ಜೀವನದಲ್ಲಿ ಲಭ್ಯ ಇಲ್ಲ. ಕಲವು ಕೇಶವ ಕೀರ್ತನ, ಕಲಿಯುಗದಲ್ಲಿ ಕೇಶವನ ಕೀರ್ತನೆಯಿಂದಲೇ
ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆಯ ದಾರಿ, ಪಾಪಗಳ ಬಿಡುಗಡೆ ಅಥವಾ ದುರವಸ್ಥೆಗಳ ಅಂದ್ರೆ ಕೆಟ್ಟ ಪರಿಸ್ಥಿತಿಯಿಂದ ಪಾರಾಗುವುದಕ್ಕೆ ಬೇಕಿರುವ ಅವಕಾಶ ನಾಮಸ್ಮರಣೆಯಿಂದ ಮಾತ್ರ. ಕಲವು ಹರಿ ಸಂಸ್ಮರಣಂ ಪರಂ, ಇದಕ್ಕಿಂತ ಪ್ರಾಯಶ್ಚಿತ್ತಂತೂ ತಸ್ಯೋಕ್ತಂ, ಇದಕ್ಕಿಂತ ಮಿಗಿಲಾದ ಪ್ರಾಯಶ್ಚಿತ್ತವೇ ಇಲ್ಲ. ಹರಿ ಸಂಸ್ಮರಣಂ ಪರಂ, ನಾರಾಯಣನ ನಿರಂತರ ನಾಮಸ್ಮರಣೆಯೇ ದೊಡ್ಡ ಫಲ. ಬೇರೆದ್ದೆಲ್ಲ ದೇವರು ಕೊಟ್ರೆ, ಗುರುಗಳ ಅನುಗ್ರಹ ಇದ್ರೆ, ನಮ್ಮ ಪಾಲಿನಲ್ಲಿ ಬಂದ್ರೆ ಮಾಡ್ಕೊಂಡು ಹೋಗ್ಬೇಕು. ನಾಮಸ್ಮರಣೆ ಬಿಡಬಾರ್ದು. ಎದ್ದಾಗ ನಿಂತಾಗ ನಾವು ಹೇಳ್ತೇವೆ ತೊಡೆ ತಟ್ಟಿಕೊಂಡು ಕೃಷ್ಣ ಎನಬಾರದೆ ಅಂತ ತೊಡೆ ತಟ್ಟಿ ತೊಡೆ ನೋಯಿಸ್ಕೊಳ್ತೇವೆ. ಬಿಟ್ರೆ ಪ್ರದಕ್ಷಿಣೆ ಬರುವಾಗ ನಾಮಸ್ಮರಣೆ ಮಾಡ್ಲಿಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಆ ಕಡೆ ಈ ಕಡೆ ನೋಡಿದವ್ರು ಏನು ಅನ್ಕೋತಾರೋ ಏನು ಅಂತ. ದೇವ್ರ ನಾಮಸ್ಮರಣೆ ಹೇಳಲಿಕ್ಕೆ ಯಾಕೆ ನಾಚಿಕೆ? ನಮ್ಮ ದೇವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನಮ್ಮ ಯಜಮಾನನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಅದಕ್ಕೆ ನಾಚಿಕೆ ಪಡ್ಲೇಬಾರದು. ಎದ್ದಾಗ ನಿಂತಾಗ ಮನೆಯಲ್ಲಿ ಏನೇ ನಮ್ಮ ನಿತ್ಯದ ಚಟುವಟಿಕೆ ಮಾಡಿಕೊಳ್ಳುವಾಗ ನಾಮಸ್ಮರಣೆ ಒಂದು ಬಾಯಲ್ಲಿ ಗಟ್ಟಿ ಇದ್ರೆ ಪ್ರಾಣ ಹೋಗುವಾಗಲೂ ಅದೇ ಬರ್ತಾ ಇರುತ್ತೆ. ಒಲಿಂಪಿಕ್ ಅಭ್ಯಾಸ ಮಾಡಲಿಕ್ಕೆ ಹಿಂದಿನ ದಿವಸಕ್ಕೆ ನಾಮಿನೇಷನ್ ಮಾಡಿ ಹೋದ್ರೆ ಆಗುತ್ತಾ? ಜೀವನ ಪೂರ್ತಿ ಅದೇ ಒಂದು ಪ್ರವೃತ್ತಿಯಾಗಿಟ್ಟುಕೊಂಡ್ರೆ ಅಲ್ಲಿ ಹೋದ್ರೆ ಒಂಚೂರು ಒಂದಿಷ್ಟಾದ್ರೂ ಭಾಗವಹಿಸಿ ಜಯವನ್ನು ಸಂಪಾದಿಸ್ಲಿಕ್ಕಾಗತ್ತೆ, ಅಥವಾ ಕನಿಷ್ಠ ಪಕ್ಷ ಭಾಗವಹಿಸ್ಲಿಕ್ಕೆ ಅರ್ಹತೆ ಆದ್ರೂ ಸಿಗುತ್ತೆ. ಕೆಲವೊಮ್ಮೆ ಅರ್ಹತೆನೂ ಸಿಗಲ್ಲ ಅಲ್ಲಿ. ಹಾಗಾಗಿ ಯಾವುದು ನಮ್ಮ ಜೀವನದ ನಿರಂತರ ಅನುಷ್ಠಾನದಲ್ಲಿ ಇರುತ್ತೋ ಅದು ನಮ್ಮ ಕೊನೆಯ ಕಾಲಕ್ಕೆ ನೆನಪಾಗುತ್ತೆ. ನಾವು ಈಗ ನಾಮಸ್ಮರಣೆ ಮಾಡಿದೆ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರುಗಳಂತೂ ಅಂತ ನಿರ್ಗುಣಾನ ಮಜಾದಯ ಅಂತ ಆಗ ನೆನಪಾದ್ರೂ ಸಾಕು ಅಂತ ಬಿಟ್ರೆ ಆಗ ಬರಲ್ಲ. ಈಗ ಬರೋದಾಗ ಹೇಗೆ ಬರುತ್ತೆ? ಹೊಟ್ಟೆಯಲ್ಲಿ ಇದ್ರೆ ತಾನೇ ತಿಣಿಕಿದ್ರೆ ಬರುತ್ತೆ. ಹೊಟ್ಟೆಯಲ್ಲಿ ಇದೆ ತಿಣಿಕಿದ್ರೆ ಬರುತ್ತೆ? ಇಲ್ಲ. ಮೊದಲು ಪ್ರಾಕ್ಟೀಸ್ ಆಗಿದ್ರೆ ಆಗ ಅದೇ ನೆನಪಾಗುತ್ತೆ. ಅದು ಅಭ್ಯಾಸ ಆಗಿರುತ್ತೆ. ಸಂಸ್ಕಾರ ರೂಪದಲ್ಲಿ ನಾವು ಬಾಯಿ ತೆಗೆದ್ರೆ ರಾಮ ಅಂತ ಬರುತ್ತೆ. ನಾವು ಬಾಯಿಯೇ ಬಿಟ್ಟಿಲ್ಲ ಅಂದ್ರೆ ಆಗ ಹೇಗೆ ಅಯ್ಯೋ ಅನ್ನುತ್ತೆ, ಅದು ಇನ್ನೇನೋ ಅನ್ನುತ್ತೆ. ತಮಾಷೆಗೆ ಯಾವುದೋ ಒಂದು ಕತೆ ಹೇಳುವುದು. ಯಾರೋ ಒಬ್ಬ ವರ್ತಕ, ಅವನಿಗೆ ತನ್ನ ಕಡೆಗಾಲ ಸಮೀಪಿಸಿತು ಅಂತ ಗೊತ್ತಾಯ್ತಂತೆ. ಗೊತ್ತಾದಾಗ ಅವನಿಗೆ ತನ್ನ ಹೆಂಡತಿಯನ್ನ ಕರೆದ ಅಂತ. ಹೆಂಡತಿ ಓಡೋಡಿ ಬಂದಿದ್ದು. ಸ್ವಲ್ಪ ಅನಾರೋಗ್ಯ ಇತ್ತು. ಯಾಕೆ ಕರೆದ್ರು? ಮಗನನ್ನು ಕರೆದಂತೆ, ಮತ್ತೆ ದೊಡ್ಡ ಮಗನನ್ನು. ಹಾಗೆ ಯೋಚನೆ ಮಾಡಿದಂತೆ, ಬಹುಶಃ ಏನೋ ನಿಧಿ ಬಗ್ಗೆ ಗುಟ್ಟು ಏನೋ ಹೇಳಲಿಕ್ಕಿದ್ದಾರೆ, ಸರಿ ಅಂತ ಬಹಳ ಗಂಭೀರವಾಗಿ ಸರಿಯಾಗಿ ಕೇಳಿಸ್ಕೋಬೇಕು ಅಂತ ಕೂತಂತೆ. ಎರಡನೇವನೆಯಲ್ಲಿ ಏನಿದೆ ಅವನನ್ನು ಕರೆದ. ಮೂರನೇವನೆಯಲ್ಲಿ ನಿಶ್ಚಯ ಕೇಳಿ ಏನೋ ದೊಡ್ಡ ಗಂಟು ಕೊಡ್ಲಿಕ್ಕಿದ್ದಾನೆ, ಅಬ್ಬ ಇವತ್ತಾದ್ರೂ ಬಾಯಿ ಬಿಟ್ಟರಲ್ಲ, ಎಲ್ಲಿ ಇಟ್ಟಿದ್ದಾರೆ ಏನು ಇಟ್ಟಿದ್ದಾರೆ ಅಂತ ಇವತ್ತಾದ್ರೂ ಹೇಳ್ತಾರಲ್ವ ಅಂತ ಕುತೂಹಲದಿಂದ ಮನೆಯವನೆಯಲ್ಲಿ ಅಂತ ಕೇಳಿ. ಅಷ್ಟೊತ್ತಿಗೆ ಅವನು ಕಾಯ್ತಾ ಇದ್ದ ನನ್ನನ್ನು ಕರೀಲಿ ಅಂತ. ಓಡ್ ಬಂದ. ಆಗ ಅವನ ನೋಡಿ ಒಂದೇ ಸತ್ಯಕ್ಕೆ ಸಿಟ್ಟು ಬಂದ್ಬಿಡ್ತಾನೆ. ನೀವು ಎಲ್ಲರೂ ಇಲ್ಲೇ ಇದ್ರೆ ಅಂಗಡಿಯಲ್ಲಿ ಯಾರಿದ್ದಾರೆ ಅಂತ ಹೇಳ್ಕೊಂಡು ಸತ್ತ. ಅವನ ಜೀವನದಲ್ಲಿ ಅಂಗಡಿಯನ್ನೇ ಯೋಚನೆ ಮಾಡಿದ್ದಾದ್ರಿಂದ ಆ ಕೊನೆಯ ಕಾಲಕ್ಕೆ ನೆನಪಾಗಿದ್ದೆ ಅಂಗಡಿಯವನಿಗೆ. ಯಾಕೆಂದ್ರೆ ವ್ಯವಹಾರವೇ ಜೀವನ ಇದ್ದಿದ್ದು. ದೇವ್ರ ನೆನಪಲ್ಲಾಗಬೇಕು ಅಥವಾ ಉಳಿದದ್ದು ಹೇಳಬೇಕು ಅಂತ ಅನ್ಕೊಂಡದ್ದೇನು ನೆನಪಾಗ್ಬೇಕು, ನೆನಪಾಗ್ಲಿಲ್ಲ. ಹಾಗೆ ನಮ್ಮ ಪರಿಸ್ಥಿತಿ, ನಾವು ಯಾವುದರಲ್ಲಿ ಹೆಚ್ಚು ತೊಡಗ್ತೇವೆ ಅದು ನಮ್ಮ ಕೊನೆಯ ಕಾಲಕ್ಕೆ ಬಾಯಿಯ ತುದಿಯಲ್ಲಿ ಬರುತ್ತೆ. ಅದರಿಂದ ನಿರಂತರ ನಾಮಸ್ಮರಣೆ ಭಗವಂತನಂತೂ ನಾವು ಮಾಡ್ತಾ ಇದ್ರೆ ಲಾಸ್ ಅಂತೂ ಖಂಡಿತ ಇಲ್ಲ. ಯಾಕಂದ್ರೆ ನಮ್ಮ ಬದುಕಿಗೆ ಅದೇ ಮಂಗಳಕರ. ಉಳಿದಂತೆ ನಮಗೆ ಗೊತ್ತಿಲ್ಲದೆ ಎಷ್ಟು ತಪ್ಪುಗಳಾಗುತ್ತೆ, ತಿಳಿದೂ ಕೂಡ ಎಷ್ಟು ಅನ್ಯಾಯಗಳು ನಡೆಯುತ್ತೆ. ಇದನ್ನ ದಾಟಿ ಬರ್ಲಿಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕಿರುವ ಅಸ್ತ್ರ ಅದು ನಾಮಸ್ಮರಣೆ. ಹಾಗೆ ದೇವರದ್ದು ಅನುಕೂಲ ಏನು ಅಂದ್ರೆ, ನೀವು ಯಾವ ನಾಮ ಹೇಳಿದ್ರು ದೇವರಿಗೆ ಇಷ್ಟ. ಇದೇ ನಾಮ ಹೇಳಬೇಕು ಅಂತ ಹೇಳಿಲ್ಲ. ಯಾಕಂದ್ರೆ ಸರ್ವನಾಮ ಅಸೌ, ಎಲ್ಲ ನಾಮಗಳಿಂದಲೂ ಅವನೇ ಪ್ರತಿಪಾದನೆ. ಇದೆಲ್ಲವೂ ಅವನ ನಾಮ ಅಂತ ನಮಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬೇಕಷ್ಟೆ. ದೇವರನ್ನ ಯಾವ ರೂಪದಿಂದ ಬೇಕಾದ್ರೂ ಚಿಂತಿಸಬಹುದು, ಯಾವ ಆಕೃತಿಯಿಂದ ಬೇಕಾದ್ರೂ ಚಿಂತಿಸಬಹುದು. ದೇವರಿಗೆ ಇಂಥದ್ದೇ ರೂಪ ಅಂತಿಲ್ಲ. ನಮಗೆ ಇಷ್ಟಪಟ್ಟ ರೂಪದಿಂದ ಭಗವಂತನ ಅವನು ಸರ್ವೋತ್ತಮ, ಅವನು ಎಲ್ಲವನ್ನು ಮೀರಿ ನಿಂತವ, ಎಲ್ಲ ಜಗತ್ತಿನ ಕಾರಣಕರ್ತ ಅನ್ನುವ ಈ ಪ್ರಜ್ಞೆ, ಸತ್ ಚಿತ್ ಆತ್ಮ ಆನಂದ. ಅವನು ಯಾವಾಗಲೂ ಇದ್ದಾನೆ. ಅವನು ಜ್ಞಾನಮಯನಾಗಿದ್ದಾನೆ, ಆನಂದಮಯನಾಗಿದ್ದಾನೆ, ನನ್ನ ಸ್ವಾಮಿಯಾಗಿದ್ದಾನೆ ಮತ್ತು ಎಲ್ಲವನ್ನು ನಿಯಂತ್ರಿಸುವ ಶಕ್ತಿ ಅವನು ಅಂತರ್ಯಾಮಿಯಾಗಿದ್ದಾನೆ ಅಂತ ಇಷ್ಟು ಬಿಡದೆ ಚಿಂತಿಸಬೇಕು. ಅಂದ್ರೆ ಹಾಸಿಗೆಯಲ್ಲಿದ್ದು ಏಳ್ಲಿಕ್ಕಾಗದೇ ಇದ್ದಾಗಲೂ ಚಿಂತಿಸಬೇಕಾದ ಗುಣ. ಮಾನುಷೇಷ್ಟು ಸುರೇಶ್ವರಿ, ಮಾನುಷದಿಂದ ಸತುಚಿತ ಆತ್ಮ ಆನಂದ. ಈ ನಾಮವಾದ್ರೂ ನಿರಂತರ ಸ್ಮರಣೆಯಲ್ಲಿ ಇರಬೇಕು ಅಂತ ನಮಗೆ ಹಿರಿಯರು
ಎಚ್ಚರಿಕೆ ಕೊಡ್ತಾರೆ. ಎಲ್ಲ ನಾಮಗಳನ್ನು ತಿಳಿದವರು ಬೇಕಾದಾಗೆಲ್ಲ ನೆನಪು ಮಾಡ್ಕೊಂಡು ನಾವು ಅಷ್ಟು ದೊಡ್ಡವರು ಅಲ್ಲದೇ ಇದ್ದಾಗಲೂ ಅವನು ಸರ್ವತಂತ್ರ ಸ್ವತಂತ್ರ ಅಂತ ಮರಿಬಾರದು. ಎಲ್ಲ ಜಗತ್ತಿನ ಕಾರ್ಯಭಾರಗಳನ್ನು ನಡೆಸುವ ಮಹಾಶಕ್ತಿ ಅವನಾಗಿದ್ದಾನೆ ಅಂತ. ಯಾರು ನಾಮಸ್ಮರಣೆಯಿಂದ ನಿರಂತರವಾಗಿ ಹೀಗೆ ಮನನಶೀಲನಾಗಿ ದೇವರನ್ನು ಪ್ರಾರ್ಥಿಸ್ತಾನೆ, ಒಳಗಿನಿಂದ ತಾನೇ ಗೊತ್ತಿಲ್ಲದಂತೆ ಅವನಿಗೆ ಅರ್ಥಗಳ ಸ್ಫುರಣೆ ಆಗಲಿಕ್ಕೆ ಶುರುವಾಗುತ್ತೆ. ಯಾರು ನಮಗೇನು ಅಂದ್ರೆ ತಲೆಯಲ್ಲಿ ಯಾರಾದ್ರೂ ಹೇಳಿಕೊಡಬೇಕು, ಹೇಳಿಕೊಟ್ರೆ ಮಾತ್ರ ಗೊತ್ತಾಗುವುದು ಅಂತ. ಎಲ್ಲೋ ಕೆಲವೊಂದು ಸರ್ತಿ ನಮ್ಗಂತಹ ಗುರುಗಳು ಸಿಗ್ಲಿಲ್ಲ ಅಂದ್ರು ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿದ್ರೆ ನಿಶ್ಚಿತ್ಯ ಧಾನಧಾರಾಯಾಮ್ ಶ್ರುತಸ್ಯಾರ್ಥಸ್ಯ ಯುಕ್ತಿವಿ, ಅವನಿಗೆ ಒಳಗಿನಿಂದ ಹೊಡಿಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಜ್ಞಾನ ಒಳಗೆ ಇದೆ, ಇದ್ದದ್ದು ಹೊರಗಿನ ಜ್ಞಾನದಿಂದ ಸ್ವಲ್ಪ ಈ ಭಕ್ತಿ ಕರಿ ಕಟ್ಟಿದ್ರೆ ಆ ಕರಿ ತೆಗೆದ್ರೆ ಭಕ್ತಿ ಚೆನ್ನಾಗಿ ಉರಿಯತ್ತಲ್ಲ, ಹಾಗೆ ಒಳಗೆ ಜ್ಞಾನ ಇದೆ, ಕರಿ ತೆಗಿಬೇಕಷ್ಟೇ. ಅದು ಈ ನಮ್ಮ ಹೊರಗಿನ ಅಧ್ಯಯನ, ಅನುಷ್ಠಾನ, ಪೂಜೆ, ಪಾಠ, ದೊಡ್ಡವರ ಸೇವೆ ಇದೆಲ್ಲದರಿಂದ ಕರಿ ಕ್ಲೀನ್ ಆಗ್ತಾ ಹೋಗುತ್ತೆ. ಬೆಳಕೊಳಗೆ ಇದೆ, ಇರುವ ಬೆಳಕನ್ನು ತೆರೆದು ತೋರಿಸುವ ಕೆಲಸವಷ್ಟೇ ನಾವು ಈ ಸಂಸಾರದಲ್ಲಿ ಮಾಡ್ತಾ ಇರುವಂಥದ್ದಾದ್ರಿಂದ ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿದ್ರೆ, ದೇವರ ಹತ್ರ ಅನನ್ಯವಾಗಿ ಬೇಡಿಕೊಂಡ್ರೆ, ನಮ್ಮ ಕರಿ ತಾನಾಗಿ ಕಳೀಲಿಕ್ಕೆ ಶುರುವಾದರೆ ಜ್ಞಾನ ಒಳಗಿನಿಂದ ಸ್ಪಷ್ಟವಾಗಿ ಹೊಡಿಲಿಕ್ಕೆ ಶುರುವಾಗುತ್ತೆ. ಯಥೋ ಯಥೋ ಮನೋ ಯಾತಿ ತೇಷಾಂ ಬ್ರಹ್ಮನ್ ಸದೈವ ಹಿ ಧ್ಯಾಯಂತು ತತ್ರ ತತ್ರೈವ ಸ್ವಾತಂತ್ರ್ಯಾದಿ ಗುಣೈರ್ಯುತಂ. ಸಮಸ್ಯೆ ಏನು ಗೊತ್ತಾ, ಎಲ್ಲ ನೀವು ಹೇಳೋದು ಚೆನ್ನಾಗಿದೆ, ಮಾಡಬೇಕು ಅಂತ ನನಗೂ ಇದೆ. ಆದರೆ ಈ ಹಾಳು ಮನಸ್ಸು ಕೂತಿದ್ದೇನೆ ಧ್ಯಾನಕ್ಕೆ ಎಂದಾಗ ಒಂದೋ ನಿದ್ದೆ ಬರುತ್ತೆ, ಒಂದು ನಾವು ಅನ್ಕೊಳ್ಳದೆ ಇಲ್ಲದೆ ಇರುವ ಜಾಗಕ್ಕೆ ಹೋಗಿ ಅಲ್ಲಿ ಕೂತ್ಬಿಡುತ್ತೆ. ಅದನ್ನು ಹೋಗಿ ವಾಪಸ್ ಹಿಡಿದು ತರುವುದೇ ಕಷ್ಟ. ಅದು ಎಲ್ಲಿ ಹೋಗುತ್ತೆ ಅಂತಲೂ ಗೊತ್ತಾಗುದಿಲ್ಲ. ನಮ್ಮನ್ನೇ ಮಂಗಂತರ ಆಟ ಆಡಿಸ್ತಾ ಇರುತ್ತೆ. ವಸ್ತುತಃ ನಮ್ಮ ಮಂಗ, ಆದರೆ ಮಂಗ ನಮ್ಮನ್ನು ಆಟ ಆಡಿಸುತ್ತೆ. ಈ ಒಂದು ಕೋತಿ ಆಡಿಸೋಣ, ಕೋತಿ ಒಂದು ಸರ್ತಿ ತಪ್ಪಿಸ್ಕೊಂಡು ಹೋಯ್ತದೆ. ತಪ್ಪಿಸ್ಕೊಂಡು ಹೋಗಿ ಎಲ್ಲೋ ಹೊರಗಡೆ ಯಾವುದೋ ಅರ್ಧ ಕುಡಿದು ಬಿಟ್ಟಿದ್ದ ಮದ್ಯದ ಕೂಪಿಯನ್ನು ತೆಗೆದು ಬಾಯಿಗೆ ಹಾಕೋದು, ಅದೇ ಮದ್ಯವನ್ನು ಕುಡಿಯಿತು. ಅದರ ಜೊತೆಗೆ ಅದು ಎಲ್ಲೋ ಓಡಾಡುವಾಗ ಒಂದು ಚೇಳು ಅದಕ್ಕೆ ಕಚ್ಚಿಬಿಡ್ತು. ಮೊದಲೇ ಮಂಗ, ಅದಕ್ಕೊಂದು ಕಳ್ಳು, ಅದರ ಜೊತೆಗೆ ಒಂದು ಚೇಳು, ಇದು ಮೂರು ಸೇರಿದರೆ ಮಂಗನ ಕಥೆ ಏನು? ಯದ್ವಾ ತದ್ವಾ ಭವಿಷ್ಯತಿ. ಮಂಗ ಕುಣಿಸುವವನು ಅದರಿಂದ ಜೀವನ ನಡೆಸ್ತಾ ಇದ್ದ. ಇವತ್ತೇನಾಯ್ತು ಅಂದ್ರೆ ಆ ಮಂಗ ಹೋದಲ್ಲಿ ಇವನು ಓಡ್ತಾ ಇದ್ದಾನೆ. ಅದು ಮರದ ಮೇಲೆ ಹತ್ತತ್ತೆ, ಕೆಳಗಿಳಿಯತ್ತೆ, ಇವನು ಹೇಳಿದ್ ಏನೂ ಕೇಳಿಸ್ಲಿಲ್ಲ. ಜನಕ್ಕೆ ಎಂಟರ್ಟೈನ್ಮೆಂಟ್ ಏನು ಅಂದ್ರೆ ಈ ಸರ್ತಿ ಮಂಗನ ತರ ಇವನು ಕುಣಿತಾ ಇದ್ದಾನೆ ಅಂತ. ನಮ್ಮ ಪರಿಸ್ಥಿತಿ ಹಾಗಿದೆ. ನಮ್ಮ ಮನಸ್ಸು ಅಂತ ನಾವು ಹೇಳುದು, ಆದ್ರೆ ಮನಸ್ಸು ಆಡಿಸಿದಾಗ ನಾವು ಕುಣಿತಾ ಇದ್ದೇವೆ. ರಾಕ್ಷಸರೆಲ್ಲ ನಮ್ಮನ್ನು ಎಂಜಾಯ್ ಮಾಡ್ತಿದ್ದಾರೆ, ಬೇಕಾದಾಗೆ ಅವ್ರ ಕಡೆಗೆ ಅವ್ರು ಹೇಳ್ಕೊಳ್ತಾ ಇರ್ತಾರೆ. ಹಾಗಾಗಿ ದೇವರ ಹತ್ರ ಕೇಳಬೇಕಾದದ್ದು ಯಥೋ ಯಥೋ ನಿಶ್ಚರತಿ. ಇದೇ ತರದ ಮಾತು ಗೀತೆಯಲ್ಲಿ ಇದೆ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇಕ ಆತ್ಮನ್ಯೇವ ವಶಂ ನಹಿ. 6ನೇ ಅಧ್ಯಾಯದ ತುಂಬಾ ಸುಂದರವಾದ ಮಾತದು. ಎಲ್ಲಿ ಮನಸ್ಸು ಹೋಗುತ್ತೋ ಕೆಲವೊಂದು ಸಲ ನಾವು ಕೇವಲ ಅಬ್ಸರ್ವರ್ ಆಗಬೇಕು, ಸ್ಪೆಕ್ಟೇಟರ್ ಆಗಬೇಕು. ಯಾಕಂದ್ರೆ ಒಂದೇ ಸರ್ತಿ ಅದನ್ನು ನೀವು ಮಕ್ಕಳನ್ನ ಜೋರು ಮಾಡಿ ತಂದ್ರೆ ಇಲ್ಲಿ ಕೂರಿಸಿ ಓದಲ್ಲ ಅವ್ರೇನ್ ಮಾಡ್ತಿದ್ದಾರೋ ಅದ್ರ ಜೊತೆಗೆ ಸ್ವಲ್ಪ ನಾವು ಸೇರ್ಕೋಬೇಕು. ಆಡ್ತಿದ್ಯಾ? ಸರಿ, ಏನ್ ಆಡ್ತಿದ್ದಿ? ಅವ್ರ ಜೊತೆಗೆ ಸ್ವಲ್ಪ ಆಡಿ, ಸುಮಾರು ಹೊತ್ತಾಯ್ತಲ್ವ ಆಡಿ ಸಾಕಲ್ವ, ಇದು ಒಂದೇ ಕೆಲಸನ? ಓದುದು ಮಾಡ್ಬೇಕಲ್ವ, ನಾನು ನಿಮ್ ಜೊತೆ ಕೂಡ್ತೇನೆ, ಬಾ ಓದೋಣ ಅಂತೇಳಿ ಕರ್ಕೊಂಡ್ಬಂದ್ರೆ ನೀವು ಹೇಳಿದಾಗ ಮಗು ಕೇಳುತ್ತೆ. ನೀವು ದೊಡ್ಡವರು, ನನ್ನ ಕೈಯಲ್ಲಿ ಕೋಲಿದೆ 2 ಬಾರಿಸಿ ಕಳ್ಕೊಂಡ್ ಬರ್ತೇನೆ ಅಂದ್ರೆ ನೀವು ಹೊಡೆದ್ರೆ ಅದು ನಿಮ್ಗಿಂತ ಜೋರ್ ಬಾಯ್ತದೆ. ಎಲ್ಲರೂ ಹೇಳ್ಕೊಂಡ್ ಬರುತ್ತೆ, ಸುಮ್ಮನೆ ನಮ್ಮಪ್ಪ ಹೊಡಿತಾನೆ, ನಮ್ಮ ಮನೆ ದೊಡ್ಡವರು ಹೊಡಿತಾರೆ ಅಂತ. ಅದರಿಂದ ಏನು ಲಾಭ ಇಲ್ಲ. ಮಗು ನಾಳೆ ನಮ್ಮ ಕೈಗೆ ಸಿಗದ ಹಾಗೆ ಆಡ್ಲಿಕ್ಕೆ ಶುರು ಮಾಡುತ್ತೆ, ನಾಳೆ ಕೈಗೆ ಸಿಗದ ಹಾಗೆ ತಪ್ಪು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ಏನು ಮಾಡಬೇಕು? ಮಗುವಿನ ಜೊತೆಗೆ ನಾವು ಸೇರಿಕೊಂಡು ಈ ಕೆಲವೊಂದು ಸರ್ತಿ ಬೀದಿಗೆ ಪಾಠ ಶುರುವಾಗುವಾಗ ಅವ್ರು ಪಾಠ ಏನ್ ಮಾಡಿದ್ದಾರೆ ಸ್ವಲ್ಪ ಮಾತಾಡಿಸಿದ್ರೆ ಅದು ಸ್ವಲ್ಪ ಓಪನ್ ಅಪ್ ಆಗ್ತಾರೆ. ಎಲ್ಲ ಮಾತಾಡಿ ಆದ್ಮೇಲೆ ತುಂಬಾ ಚೆನ್ನಾಗಿ ಭಜನೆ ಎಂಜಾಯ್ ಮಾಡಿದ್ರಲ್ವಾ, ಇನ್ನು ಮುಗೀತು. ಇನ್ನು ಈಗ ನಮಗೆ ಕ್ಲಾಸಲ್ಲಿ ಏನ್ ಕೇಳಬೇಕು ಆ ಪಾಠ ಕೇಳಬೇಕು. ನೀವು ಒಂದೇ ಸರ್ತಿ ಪಾಠ ಶುರು ಮಾಡಿದ್ರೆ ಅವ್ರು ಮೂಡ್ ಹೋಗಿರುತ್ತೆ, ನಿನ್ನೆ ಪೂರ್ತಿ ರಜೆ ಮೂಡಲ್ಲೇ ಇರ್ತಾರೆ. ಇನ್ನು ನೀವು ಒಂದೇ ಸರ್ತಿ ಪಾಠ ಶುರು ಮಾಡಿದ್ರೆ ಆಚಾರ್ಯೇ ಸಾಕಾಗಿದೆ, ನಿನ್ನೆ ನಿದ್ದೆ ಮಾಡಿದ, ರಾತ್ರಿ ಲೇಟ್ ಆಗಿದೆ, ಮಲಗುವಾಗ ಈಗ ನಿದ್ದೆ ಬರ್ತಾ ಇದೆ, ನೀವು ಪಾಠ ಹೇಳಿದ್ರೆ ಇಲ್ಲೇ ಜೋಗಳ ಹಾಡಿದಾಗ ನಾವು ಇಲ್ಲೇ ಮಲಗಿ ಬಿಡ್ತೇವೆ ಅಂತ ಹೇಳ್ತಾರೆ. ಅದೇನ್ ಮಾಡಬೇಕು? ಸ್ವಲ್ಪ ಅವ್ರ ಜೊತೆಗೆ ಸೇರ್ಕೋಬೇಕು.
ಅವರ ಮಾತುಗಳನ್ನು ಕೇಳಿಸ್ಕೋಬೇಕು. ಅವ್ರೇನೇನು ಖುಷಿ ಪಟ್ಟರು ಅದನ್ನು ನಾವು ಕೇಳಿ ಖುಷಿ ಪಡಬೇಕು. ಆವಾಗ ಅವರು ನಮ್ಮ ಕಡೆಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ. ಆಮೇಲೆ ನಿಧಾನಕ್ಕೆ ಬುದ್ಧಿ ಹೇಳಿ, ನೋಡು ಆಯ್ತು, ನಿನ್ನೆ ನೀವು ಖುಷಿ ಪಟ್ರಿ, ಎಂಜಾಯ್ ಮಾಡಿದ್ರಿ, ನಾನು ನೀವು ಕೇಳಿ ಖುಷಿ ಪಟ್ಟೆ. ಈಗ ಸಮಯ ಕೊಟ್ಟಿರೋದು ನಮಗೆ ಬಿದಿಗೆ, ಅದು ಪಾಠದ ಮೊದಲ ದಿನ. ಅವತ್ತು ನಾವು ಏನು ಕಲಿತೇವೋ ಅದು ತುಂಬಾ ಮುಂದಿನದ್ದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆದ್ರೆ ನನಗೆ ಇವತ್ತು ಈಗ ಆ ಮೂಡಿಂದ ಈಚೆ ಬನ್ನಿ, ಇಲ್ಲಿ ಇವತ್ತು ಪಾಠ ಸ್ವಲ್ಪ ಕೇಳಿ, ಇವತ್ತು ಹೆಚ್ಚು ಪಾಠ ಮಾಡಲ್ಲ, ಚೂರೇ ಚೂರು. ಮೊನ್ನೆ ಆಗಿದ್ದನ್ನು ನೆನಪಿಸ್ತೇನೆ, ಇವತ್ತು ಏನು ಪಾಠ ಮಾಡಿಲ್ಲ ಅಂತ ಆಗ್ಬಾರ್ದು, ಅದಕ್ಕೋಸ್ಕರ ಒಂದೇ ಲೈನ್ ಪಾಠ ಮಾಡ್ತೇನೆ. ಆಗ್ಲೇ ಅವರು ಒಂದೇ ಲೈನ್, ಹಾಗಾದ್ರೆ ಸ್ವಲ್ಪ ಗಮನ ಇಟ್ಟು ಕೇಳಲಿಕ್ಕೆ ಶುರು ಮಾಡ್ತೇನೆ. ಸ್ವಲ್ಪ ಹಳೆಯದನ್ನೆಲ್ಲ ಮೆಲುಕು ಹಾಕಿ 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 ಇಲ್ಲಿಗೆ ತಂದ್ರೆ ಮರು ದಿವಸಕ್ಕೆ ಅವ್ರು ರೆಡಿ ಆಗ್ತಾರೆ. ನಿನ್ನೆ ಇಷ್ಟ ಆಗಿದೆ, ಇವತ್ತಿನಿಂದ ಈ ಚಿಂತನೆ ಹೇಳಬೇಕು. ಇವತ್ತು ಅವ್ರ ಹತ್ರ ಚಿಂತನೆ ಕೇಳಿಸ್ಕೊಳ್ಳೋದು, ನೀವು ಮೊನ್ನೆ ಏನು ಪಾಠ ಹೇಳಿದ್ರು ಬಾಯ್ಪಾಠ ಹೇಳು ಅಂತ ಹೇಳುದು ಎಲ್ಲ ಹೇಳಿದ್ರೆ ಅವರು ನೆಕ್ಸ್ಟ್ ನಮ್ಮ ಹತ್ರ ಕೈಗೆ ಸಿಗುದೇ ಇಲ್ಲ. ಹಾಗೆ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಅದನ್ನು ಹೋಗ್ಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಕೂತಲ್ತಾನೆ. ನಾವೇನು ಹೋಗುದು ಅಂದ್ರೆ ಅದು ಕರ್ಕೊಂಡು ಹೋಗುದಲ್ಲ, ಕಣ್ಣು ಮುಚ್ಚಿ ಕೂತಾಗ ಅದೇನೇನೋ ಯೋಚನೆ ಮಾಡ್ತಾ ಇರುತ್ತೆ. ಸುಮ್ಮನೆ ಅದನ್ನ ದೂರದಿಂದ ಗಮನಿಸ್ತಾ ಇರ್ಬೇಕು. ಆಮೇಲೆ ಯಾವಾಗ ಅದು ನಮಗೆ ತೀರಾ ಅನಗತ್ಯವಾದ ಸಂಗತಿ ಅಂತ ಅನಿಸುತ್ತೋ ಆಗ ನಾವು ಹೇಳಬೇಕು ಮನಸ್ಸಿಗೆ, ಇದರಿಂದ ಏನು ಉಪಯೋಗ, ಈ ಚಿಂತನೆ ಮಾಡಿ ಏನಾದರೂ ಲಾಭ ಇದೆಯಾ, ಊರ ಉಸಾಬರಿ ತಗೊಂಡು ನಮ್ಗೆ ಏನಾಗಬೇಕು, ಅವ್ರು ಯಾರಾದರೂ ಬರ್ತಾರ ನಾಳೆ, ಮನಸ್ಸು ಹೋಗುತ್ತೆ. ಕ್ರಿಕೆಟ್ ಅಲ್ಲಿ ಹಾಗಾಯ್ತು, ಆಟದಲ್ಲಿ ಹೀಗಾಯ್ತು, ಏನು ನಮ್ಗೆ ಯಾವ ಇಂಟ್ರೆಸ್ಟ್ ಸಬ್ಜೆಕ್ಟು ಆ ವಿಷಯದಲ್ಲಿ ಹೋಗುತ್ತೆ ಮನಸ್ಸು. ಹೋದಾಗ ಯಾರೋ ಗಳಿಸಿ ಅವ್ರು ಯಾರೋ ಬೆಳೆದು ಪೇಪರಲ್ಲಿ ಹೆಸರು ಬಂತು ಅಂತ ಅಂದ ಮಾತ್ರಕ್ಕೆ ನಾವು ಭಾರಿ ಅಭಿಮಾನಿ ಅಂತಂದ್ರೆ ನಮ್ಗೇನು ಸಿಗುತ್ತೆ? ನಮ್ಗೆ ಬೇಕಿರುವುದು ಸದಾಕಾಲ ನಮ್ಮ ಜೊತೆಗಿದ್ದು ನಮ್ಮನ್ನ ರಕ್ಷಿಸುವ, ನಾವು ಕೇಳಿದ್ರು ಕೇಳದೇ ಇದ್ರು ನಮ್ಮ ಜೊತೆಗಿದ್ದು ನಮ್ಮನ್ನ ಕಾಪಾಡುವಂತಹ ಸತ್ಯದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಭಗವಂತನ ನಾಮಸ್ಮರಣೆ, ಅನುಷ್ಠಾನ, ಪೂಜೆ, ಜಪ ಯಾವುದೋ ಒಂದರಲ್ಲಿ ನಮ್ಮ ಮನಸ್ಸನ್ನು ನಿಧಾನಕ್ಕೆ ಹಿಂದಕ್ಕೆ ತರಬೇಕು. ಇದು ಕೂಡ ಒಂದೇ ದಿವಸದಲ್ಲಿ ಆಗುವುದಿಲ್ಲ. ಬಹುನಾಂ ಜನ್ಮನಾನಂತೆ ಜ್ಞಾನವಾನ್ನೋದ್ರ ಪದ್ಧತಿ ಅಂತ ಕೃಷ್ಣ ಡಿಕ್ಲರೇಷನ್ ಮಾಡಿಬಿಟ್ಟಿದ್ದಾನೆ. ಒಂದು ಜನ್ಮದಲ್ಲಿ ಒಂದೇ ಶಾಸ್ತ್ರವನ್ನು ಸಮಗ್ರ ಓದಲಿಕ್ಕೆ ಆಗುವುದಿಲ್ಲ ಅಂದಮೇಲೆ ನಾವು ಎಲ್ಲವನ್ನೂ ತಿಳ್ಕೊಳ್ತೇವೆ ಅಂತಲ್ಲ. ಕನಿಷ್ಠ ಎಷ್ಟು ಗೊತ್ತಾಯ್ತು ಅಷ್ಟನ್ನಾದರೂ ಗಂಭೀರವಾಗಿ ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನ ಮಾಡಿದರೆ ಆಗ ಅವನಿಗೆ ಭಗವಂತನ ತತ್ವಜ್ಞಾನದ ವಿಷಯದಲ್ಲಿ ನಿಧಾನಕ್ಕೆ ಯಾವುದು ಬೇಡವೋ ಅದು ಯಾಕೆ ಬೇಡ ಅಂತಲೇ ಹೇಳಬೇಕು. ನಾವು ಒಂದೇ ಸರ್ತಿ ಬೇಡ ಅಂತಂದು ಬಿಟ್ರೆ ಮನಸ್ಸಿಗೆ ಡಬಲ್ ಕುತೂಹಲ ಬೆಳೆಯುತ್ತೆ. ಯಾಕೆ ಬೇಡ, ಬೇಕಲ್ವಾ? ಯಾಕೆ ಅದನ್ನು ಚೆನ್ನಾಗಿ ಇಟ್ಕೊಂಡವರೆಲ್ಲ ಖುಷಿಯಾಗಿಲ್ವಾ? ಆ ಖುಷಿ ನಮ್ಗೆ ಯಾಕೆ ಬೇಡ ಅಂತೆಲ್ಲ ಮನಸ್ಸು ಒಳಗಿನಿಂದ ನಮ್ಮ ಎದುರುಗಡೆ ಒಂದು ಸರ್ತಿ ಹೂ ಅನ್ನುತ್ತೆ. ಆಮೇಲೆ ಗೊತ್ತಾಗದಾಗೆ ಕನಸಿನಲ್ಲೋ ಇನ್ಯಾವುದೋ ಒಂದರಲ್ಲಿ ಮತ್ತೆ ಅಲ್ಲಿಗೆ ಹೋಗುತ್ತೆ. ನಾಳೆ 2 ಪಟ್ಟು ಜಾಸ್ತಿ ಆಸಕ್ತಿ ಅಲ್ಲಿ ಬೆಳೆಯುತ್ತೆ. ಯಾಕೆ ವ್ರತ ಈ ವ್ರತ ಮುಗೀಲಿಕ್ಕೆ ಯಾವಾಗ ಬರುತ್ತಪ್ಪ ಅಂತ ಕಾಯೋ ಥರ ಇರುತ್ತೆ ಮನಸ್ಸು. ಯಾಕೆಂದ್ರೆ ಅದು ನೋಡಿ ನೋಡಿ ಕಲರ್ಗಳೇ ಇಲ್ಲ, ಎಲ್ಲ ಒಂದೇ ಕಲರ್, ಕಪ್ಪು ಬಿಳುಪು, ಯಾವುದೋ ಹಳೆ ಕಾಲದ ಸಿನಿಮಾ ನೋಡಿದಾಗಿರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಹಾಗಾಗಿ ಮನಸ್ಸಿಗೆ ಒಂಚೂರು ನೋಡು, ಅದು ಕೇವಲ ನಾವೇನು ವ್ರತ ಮಾಡ್ತೇವೆ ಅಂತ ತೋರಿಸ್ಕೊಂಡಿದ್ದಲ್ಲ. ನಮ್ಮ ನಾಲಿಗೆಯ ಜಯವನ್ನು ಸಂಪಾದಿಸ್ಲಿಕ್ಕೆ ಭಗವಂತನಿಗೆ ಆ ರೀತಿ ಆದರೂ ಯಾರ್ಯಾರಿಗೋಸ್ಕರನೋ ಏನೇನೋ ಬಿಡ್ತೇವೆ ನಾವು. ದೇವರಿಗೋಸ್ಕರ ಇಷ್ಟು ಪದಾರ್ಥಗಳನ್ನು ಈ 1 ತಿಂಗಳು ಬಿಡ್ತೇವೆ, ಇದರಿಂದ ಆರೋಗ್ಯ ಇದೆ, ಅನುಕೂಲ ಇದೆ, ಈ ಕಾರಣಕ್ಕಾಗಿ ನಮಗೆ ಹಿರಿಯರು ಈ ವ್ಯವಸ್ಥೆಯನ್ನು ಕೊಟ್ಟದ್ದು ಅಂತ ಅದರ ಒಳ್ಳೆಯ ಮುಖವನ್ನು ನಾವು ಆಲೋಚನೆ ಮಾಡಿದ್ರೆ ಬೇಸರ ಆಗುವುದಿಲ್ಲ. ಇಲ್ಲಾಂದ್ರೆ ಅಯ್ಯೋ ವ್ರತನ ಬೇಡಪ್ಪ, ನನಗೆ ವ್ರತದ ಊಟ ಮಾಡಿದ್ರೆ ಸಾಕಾಗ್ಬಿಟ್ಟಿದೆ, ಎಲ್ಲದಕ್ಕೂ ಕಾರಣ ಅದೇ. ಈಗ ಬೇಡದೆ ಸ್ವಾಮಿಗಳು ಬರ್ತಾರ, ಬರಲಿ, ವ್ರತ ಬೇಡದೆ ಆಮೇಲೆ ಬರಲಿ. ಸ್ವಾಮಿಗಳಿಗೂ ವ್ರತದ ಆಚೆಗೆ ಡೇಟ್ ಕೊಡುವಂತ ಸ್ಥಿತಿ ಇರುತ್ತೆ ನಮಗೆ. ಅಂದ್ರೆ ಈ ತರ ಕಷ್ಟಪಟ್ಟು ಇಷ್ಟ ಇಲ್ಲದೆ ಮಾಡುವಂತಹ ಕೆಲಸಗಳಿಂದ ನಮ್ಮ ಮನಸ್ಸಿಗೆ ಯಾವುದೂ ತೃಪ್ತಿ ಕೊಡಲ್ಲ. ಅಂದ್ರೆ ಮನಸ್ಸಿಗೆ ನಾವು ಯಾವುದನ್ನು ಮಾಡು ಅಥವಾ ಮಾಡಲೇಬೇಕಾದ ಸಂಗತಿ ಅಂತ ತಿಳಿಸ್ತೇವೋ ಅದರ ಅಗತ್ಯ ಮತ್ತು ಅದರ ಫಲ, ಒಳ್ಳೆಯ ಪರಿಣಾಮ ಅದೇನು ಅಂತ ನಾವು ಅರ್ಥ ಮಾಡಿಸಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಗ ಮನಸ್ಸು ಅದನ್ನ ಒಪ್ಪಿಕೊಳ್ಳುತ್ತೆ. ಏವಂ ಧ್ಯಾನ ಪರಿಪಾಕೆ. ಸರಿ, ಮನಸ್ಸು ಸ್ವಲ್ಪ ರೆಡಿ ಆಯಿತು. ಪ್ರಧಾನವಾಗಿ ಅದಕ್ಕೆ ಮನಸ್ಸು ರೆಡಿಯಾಗುವುದು ಅಂದರೆ ಪ್ರಾಣಾಯಾಮ ಮತ್ತು ಆಸನ ಜಯ. ನಾವು ಕೂಡುದು ಚೆನ್ನಾಗಿ ಅಭ್ಯಾಸ ಆದರೆ ಅರ್ಧ ಗೆದ್ದ ಹಾಗೆ. ಆಸನ ಜಯ ಅನ್ನೋದೇ ಪ್ರಧಾನ. ನಮಗೆ ಕೂತಾಗ ಅರ್ಧ ಗಂಟೆ ಜಪ ಮಾಡಿ ಕಾಲು ನೋವೇ ನೆನಪಾದರೆ ಅರ್ಧ ಗಂಟೆಯಲ್ಲಿ ದೇವರೇ ನೆನಪಾಗಲಿಲ್ಲ ಅಂದರೆ ಮಾಡಿ ಕೂತಿದ್ದೀವಿ ಅರ್ಥ. ನಮ್ಗೇನಂದ್ರೆ ಯಾವಾಗ ಕಾಲು ತೆಗಿತೀವಪ್ಪ ಅಂತ ಅನಿಸ್ತಿರುತ್ತೆ, ಅಲ್ಲಿಗೆ ಕಾಲಿದ್ದೇ ಸ್ಮರಣೆ ಆಯಿತು ಹೊರತು
ಕಾಲಾತೀತನ ಸ್ಮರಣೆ ಆಗ್ಲೇ ಇಲ್ಲ, ಬಿಟ್ಟೋಯ್ತು. ಆದ್ರಿಂದ ನಾವು ಕೂತ ಮೇಲೆ ನಮ್ಮ ದೇಹದ ಬಗ್ಗೆ ನಮಗೆ ಎಚ್ಚರ ಬರಬಾರ್ದು. ಕೂತಿದ್ದೇವೆ ಅಂದ್ರೆ ಆರಾಮಾಗಿರುತ್ತೆ. ಆಸೀನ ಸಂಭವ, ಕುಳಿತುಕೊಳ್ಳುವುದು ಅನ್ನುವುದೇ ಒಂದು ಅರ್ಧ ಜಯ. ಅದಾದ್ಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಇನ್ನೇನೂ ಇಲ್ಲ, ನೇರ ಕೂತು ಪೂರ್ತಿ ಗಾಳಿ ತಗೊಳ್ಳೋದು, ಪೂರ್ತಿ ಗಾಳಿ ಬಿಡುದು, ಇಷ್ಟೇ ಆರಂಭದ. ಮನಸ್ಸು ಆಗ್ಲೇ ಸ್ಥಿರ ಆಗುದು. ಯಾವಾಗ ಎಷ್ಟು ಸ್ಥಿರ ಆಗುತ್ತೆ ಆಮೇಲೆ ನಮ್ಗೆ ಏನು ತಿಳ್ಕೊಂಡಿದೀವಿ, ಏನು ಬೇಡ. ಇವತ್ತು ಉಪನ್ಯಾಸದಲ್ಲಿ ಏನೇನು ಕೇಳಿದ್ವಿ ಅದನ್ನು ಕಣ್ಣು ಮುಚ್ಚಿಕೊಂಡು ಒಂದಿಷ್ಟು ಹೊತ್ತು ನೆನಪು ಮಾಡ್ಕೊಳ್ಳೋದು. ಆಗ ಗೊತ್ತಾಗುತ್ತೆ ನಾವು ಕೇಳಿದ್ದು ಎಷ್ಟು ನೆನ್ಪುಳಿದಿದೆ ಅಂತ. ಏನೋ ಚೆನ್ನಾಗಿತ್ತು ಈ ಉಪನ್ಯಾಸ, ಏನಿತ್ತು ಕೇಳಿದ್ರೆ ಏನೋ ಚೆನ್ನಾಗಿತ್ತು ಅಷ್ಟೇ. ಅರ್ಥ ಆದ್ರೆ ಅಷ್ಟು ಸಮಯ ಸಂಸ್ಕಾರ ರೂಪದಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ನಾವು ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ನಿನ್ನೆಗಿಂತ ಇವತ್ತು ಚೂರು ಜಾಸ್ತಿ ನೆನಪಾಗುತ್ತೆ, ನಾಳೆ ಇನ್ನೊಂಚೂರು ಜಾಸ್ತಿ ನೆನಪಾಗುತ್ತೆ. ಯಾವುದು ಇಷ್ಟ ಆಯ್ತೋ ಅದನ್ನ ಹೆಚ್ಚು ಹೊತ್ತು ನೆನಪು ಮಾಡ್ತಾ ಕೂತ್ರೆ ತನ್ನಿಂದ ತಾನೇ ಮನಸ್ಸು ಒಂದು ಹದ್ದು ಬಸ್ತಿಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಅದರ ಪರಿಣಾಮ ಶುರುವಾಗಿ ಉಂಟಲ್ಲ, ನಮಗೆ ಯಾವಾಗ ನೋಡಿದ್ರು ಒಂದು ಉತ್ಸಾಹ, ಯಾವಾಗ ನೋಡಿದ್ರು ಖುಷಿಯಾಗಿರುತ್ತೆ ಮನಸ್ಸು. ಯಾಕೆಂದ್ರೆ ಅದಕ್ಕೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಜೀವನ ಅಂದ್ರೆ ಅದು ಸುಮ್ಮನೆ ಬೇಸತ್ತು ಮುಖ ಸಪ್ಪೆ ಮಾಡಿಕೊಂಡು ಅಯ್ಯೋ ಅಂತ ಕೂತ್ಕೊಳ್ಳೋದು ಅಲ್ಲ. ಎಷ್ಟು ಅದ್ಭುತವಾದ ಸಂಗತಿಗಳು ಜಗತ್ತಿನಲ್ಲಿ ನಿರಂತರ ನಡೀತಾ ಇದೆ. ದೇವರ ಸೃಷ್ಟಿ ಎಷ್ಟು ಅದ್ಭುತ. ಬಹುಚಿತ್ರ ಜಗತ್ ಬಹುಧಾಕರಣಾಂತರ ಶಕ್ತಿ ಅನಂತ ಗುಣ ಪರಮ. ಅದು ಲೆಕ್ಕಕ್ಕೆ ಸಿಗದಷ್ಟು ಅಪೂರ್ವ ಸಂಗತಿಗಳನ್ನು ಜಗತ್ತು ತನ್ನ ಒಡಲಲ್ಲಿ ಹೊತ್ತು ನಿಂತಿದೆ, ಭಗವಂತನ ಕಾರ್ಯರೂಪವಾಗಿ, ಕಾರ್ಯಭಾರವಾಗಿ. ಅದನ್ನ ಚೂರೇ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಹೋದ ಹಾಗೆ ಮನಸ್ಸು ಸ್ವಲ್ಪ ಹೊತ್ತಾದ್ರೂ ಒಂದು ವಿಷಯದಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತೆ. ದಿನಕ್ಕೆ 5 ನಿಮಿಷ ಆದ್ರೂ ಸಾಕು. ಆರಂಭದಲ್ಲಿ 3/4 ಗಂಟೆ, 1 ಗಂಟೆ, 3 ದಿನ ಎಲ್ಲ ನಮ್ಗೆ ಹೇಳಿದ್ದೇ ಅಲ್ಲ. 5 ನಿಮಿಷ ನಾವು ಕೂತ್ರೆ ಮನಸ್ಸು ಬೇರೆ ಎಲ್ಲಿಗೂ ಹೋಗದೆ ಒಂದು ವಿಷಯದ ಬಗ್ಗೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಪಟ್ಟ ಅಭ್ಯಾಸ, ಒಳ್ಳೆಯ ವಿಷಯಕ್ಕೋಸ್ಕರ ಕೊಟ್ಟ ಸಮಯ ನಮಗೆ ನಿಧಾನಕ್ಕೆ 1 ನಿಮಿಷ, 2 ನಿಮಿಷ, 3 ನಿಮಿಷ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದರೆ ಆವಾಗ ನಾವು ಏನು ಕೇಳ್ತೇವೆ ಅಥವಾ ಏನು ಓದ್ತೇವೆ ಅದು ಜಾಸ್ತಿ ಧಾರಣೆ ಆಗ್ಲಿಕ್ಕೆ ಶುರುವಾಗುತ್ತೆ. ಮನಸ್ಸಿನ ಕೆಪಾಸಿಟಿ ನಮ್ಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಶ್ರುತಂ ಹರತಿ ಪಾಪ ಅಂತ ಕೇಳಿದ್ರಿಂದ ಒಂದು ಪುಣ್ಯ ಬರುತ್ತೆ, ಪಾಪ ಹೋಗುತ್ತೆ, ಇಷ್ಟೇ ನಂಬಿಕೊಂಡು ಮಾಡ್ತಾ ಇದ್ದದ್ರಿಂದ ಅದಕ್ಕೆ ದೀರ್ಘವಾದ ಫಲ ಏನು ಅಂತ ಗೊತ್ತಿಲ್ಲದೆ ಕಳ್ಕೊಂಡ್ಬಿಡ್ತೇವೆ ನಾವು. ಆದ್ರೆ ಏವಂ ಧ್ಯಾನ ಪರೀಪಾಕೆ ಜಾತೆ ತೇಷಾಂ ಮಹಾತ್ಮನ ಸ್ವರೂಪ ಯೋಗ್ಯಂ ಯತ್ತೇಷಾಂ ತಾದೃಶಂ ರೂಪಮಾಸ್ತುತಃ. ಎಷ್ಟು ಸುಲಭ ಮಾಡಿ ಕೊಡ್ತಾರೆ ಅಂದ್ರೆ, ಒಂದೇ ಸರ್ತಿ ಭಗವಂತನ ಸಮಗ್ರ ರೂಪವನ್ನು ಚಿಂತನೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೇವಲ ಪಾದದ ಬೆರಳಿನ ಉಗುರಿನ ತುದಿಯ ಕೊನೆಯ ಒಂದು ಕಣ ಬೆಳಕಿನ ರೂಪ ಅಷ್ಟೇ ಸಾಕು ಅಂತಾರೆ. ಇಲ್ಲ, ಕೆಲವರಿಗೆ ಕೈ ನೆನಪಾಗುತ್ತೆ ದೇವರದ್ದು, ಜ್ಞಾನ ಮುದ್ರೆಯಲ್ಲಿ ಇದ್ದಿದ್ದು. ಕೆಲವರಿಗೆ ಕಣ್ಣು ನೆನಪಾಗ್ಬೋದು, ಕೆಲವರಿಗೆ ನಗು ನೆನಪಾಗ್ಬೋದು. ಯಾವ ರೂಪ ಇಷ್ಟ ಆಗುತ್ತೋ ಅದನ್ನೇ ನಿರಂತರ ಚಿಂತಿಸ್ತಾ ಭಗವಂತನ ಸ್ವರೂಪ ನಾವು ಮನಸ್ಸಿನೊಳಗೆ ಏನು ಪೇಂಟ್ ಮಾಡಿ ಕಾಣ್ತೇವೆ ಅದು ದೇವರಲ್ಲ, ಅದು ದೇವರ ಪ್ರತೀಕ. ಅದರೊಳಗೆ ಚೇತನಮಯವಾದಂತಹ ಭಗವಂತನ ರೂಪ ಇದೆ. ಅದು ನನ್ನನ್ನು ನಿರಂತರ ಸರ್ವತಂತ್ರ ಸ್ವತಂತ್ರವಾಗಿ ಕಾಪಾಡ್ತಾ ಇದೆ ಅಂತ ಚಿಂತಿಸುವುದಷ್ಟೇ ನಮ್ಮ ಕೆಲಸ. ಹಾಗೆ ಯಾರು ಚಿಂತಿಸ್ತಾ ಹೋಗ್ತಾನೋ ನಿಧಾನಕ್ಕೆ 2-3 ಅಂಗಗಳು ಸೇರ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಅಭ್ಯಾಸ ಆಗ್ತಾ ಹೋದಾಗೆ ನಗು ಮಾತ್ರ ಇತ್ತು ಮೂಗು ಸೇರುತ್ತೆ, ಮೂಗು ಮಾತ್ರ ಇತ್ತು ಕಣ್ಣು ಸೇರುತ್ತೆ, ಒಂದಿಷ್ಟು ಮುಖ ಮಾತ್ರ ಸ್ಪಷ್ಟವಾಗಿ ನಗುವಿನ ನೆಲೆಯಲ್ಲಿ ಕಾಣಲಿಕ್ಕೆ ನೋಡಿ. ನಾವು ಹೇಳುವುದು ಹಾಗೆ, ಪ್ರಸನ್ನವದನಂತ್ಯಾಯಿ ಸರ್ವ ವಿಘ್ನೋಪಶಾಂತಯೇ. ಆ ಶ್ಲೋಕ ಹೇಳ್ತೇವೆ, ಧ್ಯಾನನೇ ಮಾಡೋದು. ಅಲ್ಲಿ ಹೇಳಿದ್ದೇನು, ಶುಕ್ಲಾಂಬರಧರಂ, ಶುಕ್ಲವಾದ ಬಿಳಿಯ ಬಣ್ಣದ ಬಟ್ಟೆಯನ್ನು ತೊಟ್ಟ ಭಗವಂತನ 4 ತೋಳಿನ ರೂಪವನ್ನು ವಿಷ್ಣು ಅಂತ ಚಿಂತಿಸಿ ನಗುಮುಖದಿಂದ ಅವನನ್ನ ಹೃದಯದಲ್ಲಿ ಧಾರಣೆ ಮಾಡಿದರೆ ಎಲ್ಲ ಬಗೆಯ ವಿಘ್ನಗಳು ಕೂಡ ದೂರವಾಗುತ್ತೆ ಅಂತ ಶ್ಲೋಕ ಹೇಳಿದ್ರೆ ಆಗತ್ತೆ, ಹೇಳಿದ್ದಲ್ಲ. ಈ ಶ್ಲೋಕದಲ್ಲಿ ಹೇಳಿದ ಹಾಗೆ ಭಗವಂತನನ್ನ ಧ್ಯಾನ ಮಾಡಿದ್ರೆ ಕಣ್ಣು ಮುಚ್ಚಿ 1 ಸೆಕೆಂಡ್ ಆದ್ರೂ ಆ ರೂಪದಿಂದ ಭಗವಂತನ ನಗುಮುಖವನ್ನ ಕಣ್ಣಾರೆ ಒಳಗಿನಿಂದ ನಾವೇ ರಚಿಸಿದ್ದನ್ನ ಕಂಡ್ರೆ ಆವಾಗ ಸ್ವಲ್ಪ ಸಮಾಧಾನದಿಂದ ಬದುಕಿನ ಎಲ್ಲ ಘಟನೆಗಳು ಕೂಡ ನಮಗೆ ಪಾಸಿಟಿವ್ ಆಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಯಾವಾಗ ನಮ್ಮಲ್ಲಿ ನೆಗೆಟಿವ್ನೆಸ್ ಜಾಸ್ತಿ ಇರುತ್ತೋ ಆಗ ಎಲ್ಲವೂ ನಮಗೆ ಉಲ್ಟಾನೇ ಕಾಣುತ್ತೆ. ನಮ್ಮಲ್ಲಿ ಯಾವಾಗ ಸಾತ್ವಿಕವಾದ ಶಕ್ತಿಗಳು ಜಾಗೃತ ಆಗುತ್ತೆ ಅದರಲ್ಲಿ ಏನೇ ಇರಲಿ ನಮ್ಗದು ಎಫೆಕ್ಟ್ ಆಗೋದೇ ಇಲ್ಲ.
ನಮಗೆ ಬೇಕಿರೋದು ಏನೋ ಅದು ಮಾತ್ರ ಕಾಣುತ್ತೆ, ಉಳಿದಿದ್ದೆಲ್ಲ ನಗಣ್ಯ, ನಮ್ಗೆ ಬೇಕಿಲ್ಲ. ತಿಳ್ಕೊಳ್ಳಿಕ್ಕೆ ಸಾವಿರ ವಿಷಯ ಇದೆ ಒಳ್ಳೇದು. ಯಾವುದೋ ಬೇಡವಾದ ವಿಷಯ ತಗೊಂಡು ನಮ್ಮ ತಲೆನ ಯಾಕೆ ನಾವು ಕಸದ ತೊಟ್ಟಿ ಮಾಡ್ಕೊಳ್ಬೇಕು? ಕೆಲವರಿಗೆ ಏನು ಅಂದ್ರೆ ಬೈತಾ ಇರ್ತಾರೆ, ಏನೋ ಅಂತ ಇರ್ತಾರೆ, ಅವ್ರಿಗೆ ಏನಂದ್ರೆ ಅವ್ರನ್ನ ಯಾರೋ ಬೈದಿರ್ತಾರೆ, ಅದನ್ನು ಇನ್ನೊಂದ್ ಕಡೆ ಡಂಪ್ ಮಾಡ್ತಿರ್ತಾರೆ. ನಾವು ಸಿಕ್ಕಿದ್ರೆ ನಾವೇ ಡಸ್ಟ್ಬಿನ್. ನಾವು ಕಿವಿ ಕೊಡೋದು ಒಂದು ನಿಮಿಷ ಬಿಟ್ಟು ಬಿಟ್ರೆ ಆಮೇಲೆ ನನಗೆ ಇನ್ನೊಂದ್ಸಲ ನಮ್ಮ ಹತ್ರ ಆ ವಿಷಯಗಳನ್ನು ಅವ್ರು ಮಾತಾಡಲ್ಲ. ಇವ್ರು ದೂರ್ಲಿಕ್ಕೆ ಶುರು ಮಾಡಿದ್ರೆ ಎದ್ದು ಹೋಗ್ತಾರೆ ಅಂತ ಅನ್ಸ್ಬಿಡುತ್ತೆ, ಮತ್ತೊಮ್ಮೆ ಆ ಮಾತಾಡಲ್ಲ. ನಾವು ಶುರು ಮಾಡ್ಬೇಕು ಅವರನ್ನು ಆ ರೀತಿ ಟ್ರೈನ್ ಮಾಡ್ಲಿಕ್ಕೆ. ನಮ್ಮ ಹತ್ರ ಬರುವಾಗ ಇಂಥ ವಿಷಯ ಮಾತ್ರ, ನೀವು ಅವ್ರ ದೂರು ಇವ್ರ ದೂರು ಹೇಳ್ತೇನೆ, ನಾವು ಇಲ್ಲಿ ಇಲ್ಲ ಅಂತೇಳಿ ಎದ್ದು ಹೋದ್ರೆ ಇನ್ನೊಂದು ಸತ್ಯ ಅಂತ ಕಹಿ ಕಷಾಯಗಳು ನಮ್ಮ ಮನಸ್ಸಿನಲ್ಲಿ ಇಳಿಯುವುದಿಲ್ಲ. ಹೀಗೆ ಭಗವಂತನನ್ನ ತುಷ್ಟ ಮನಸ್ಕನಾಗಿ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾ ಹೋಗ್ತಾನೋ ಅವನಿಗೆ ಬದುಕಿನ ಎಲ್ಲ ಸಂಗತಿಗಳು ಕೂಡ ಪ್ರಾಕೃತ ವಸ್ತುಗಳೇ ಆಗಿದ್ರೂ ಕೂಡ ಆನಂದ ಕಾಣಲಿಕ್ಕೆ ಶುರುವಾಗುತ್ತೆ. ನ ಕಶ್ಚಿತ್ ಸ್ವೇಚ್ಛೆಯ ಮಾಂ ಯತ್ ದ್ರಷ್ಟುಮೀಶೋ ಹಿ ವಿದ್ಯತೆ ಅವ್ಯಕ್ತಸ್ತದಹಂ ಪ್ರೋಕ್ತೋ ಮದಿಚ್ಛಾತೋ ಯತೋ ಕಿಲ. ಯಾರೋ ಸ್ವಲ್ಪ ಜ್ಞಾನ ಬಂದ ಮೇಲೆ ನಾನು ದೇವರನ್ನು ನೋಡಿಬಿಡ್ತೇನೆ ಅಂತ ಅವನವನೇ ನಿರ್ಧಾರ ಮಾಡಿದರೆ ನಾನವನಿಗೆ ಸಿಗೋವನೇ ಅಲ್ಲ. ನ ದ್ರಷ್ಟುಮೀಶಃ, ಅವನಿಗೆ ನಾನು ತೋರಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಕಾಣ್ತೇನೆ ಅಷ್ಟೇ. ನಾನು ಅವನಿಗೆ ದೃಗ್ವಿಷಯ ಗೋಚರಣ ಆಗ್ಬೇಕು ಅಂತ ಸಂಕಲ್ಪ ಮಾಡಿದ್ರೆ ಕಾಣ್ತೇನೆ. ನೋಡ್ಬಿಡ್ತೇನೆ ನಾನು ದೇವರನ್ನು ಒಂದು ಕೈ ನೋಡ್ತೇನೆ ಅಂದ್ರೆ ಕೈ ಮಾತ್ರ ನೋಡೋದು, ದೇವ್ರು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ದೇವರನ್ನು ನೋಡ್ಬೇಕು ಅಂದ್ರೆ ನೀನು ಎಂದು ಕಾಂಬೆನು ನಿನ್ನ ಅಂತ ನಾವು ಭಕ್ತಿಯಿಂದ ಕೇಳಬೇಕು. ನೀನು ನನಗೆ ತೋರಗೊಡು, ನಿನ್ನ ನೀನೇ ತೋರಿಸ್ಬೇಕು, ನಾನು ನೋಡ್ತೇನೆ ಅಂತ ಅನ್ನೋದು ಅಸಾಧ್ಯ. ಹಾಗಾಗಿ ಪಶ್ಯಂತಿ ತಥೋ ಮಾಂ ವೇಗೈರಿಗೇಹಂ ವ್ಯಕ್ತ ಇತ್ಯಪಿ. ಈ ಮನುಷ್ಯ ಶರೀರ ಇರುವಾಗ ಇದಕ್ಕೆ ಬೇಕಿರುವ ಅವಕಾಶಗಳು ಜಾಸ್ತಿ. ಯಾವಾಗ ಮನುಷ್ಯ ಶರೀರ ನಷ್ಟವಾಗುತ್ತೋ ಮತ್ತೊಮ್ಮೆ ಈ ಶರೀರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲಿ ಅಷ್ಟರ ಒಳಗೆ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ವಿಷಯವನ್ನ ನಾವು ತಿಳಿದು ಅದನ್ನು ನಮ್ಮೊಳಗೆ ಧಾರಣೆ ಮಾಡಿ ಮತ್ತೊಮ್ಮೆ ಇಂಥದ್ದೇ ಸಾಧನ ಶರೀರ ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ದಾಸರು ಹೇಳಿದ ಹಾಗೆ ಇದು ಸಾಧನ ಶರೀರ, ಭಗವಂತ ಪ್ರೀತಿಯಿಂದ ಕೊಟ್ಟದ್ದು. ಅದನ್ನು ನಾವು ಹಾಳು ಮಾಡಿಕೊಂಡ್ರೆ ಇದ ಹಾಳು ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತ ಅವರಷ್ಟು ಬಡ್ಕೊಂಡಿದ್ದಾರೆ ಅಂದರೆ ಅವರಷ್ಟು ನಮ್ಮ ಅವ್ಯವಸ್ಥೆಗಳನ್ನು ಕಂಡಿದ್ದಾರೆ ಅಂತ ಅರ್ಥ. ಅದರಿಂದಾಗಿ ಅದನ್ನು ಹಾಳು ಮಾಡಿಕೊಳ್ಳದೆ ಭಗವಂತನನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಸಾಮಾನ್ಯ ಆ ಶರೀರದ ಕಾರ್ಯಭಾರ ಏನು ಅಂದರೆ ಎಲ್ಲ ನಂದೇ ಅಂತ, ನಾನೇ ನಂದೇ ಅಂತ ಒಂದು ಅಹಂ ಮಮ, ಐ ಅಂಡ್ ಮೈ, ಇದೆರಡು ಭಯಂಕರ ಡೇಂಜರ್. ಮಾಯಾಜನ್ಯಮಿದಂ ಸರ್ವಂ ನಾಯಿಕಂಚ ತತಃ ಸ್ಮೃತಂ. ಬೇರೆ ಏನು ಬೇಡ. ಮನೆ ಮುಂದೆ ಒಂದು ಮರದ ಕೆಳಗಡೆ ನೆರಳಲ್ಲಿ ನಾವು ಗಾಡಿ ನನ್ನಲ್ಲ, ಎದುರುಗಡೆ ಮರ ಇದೆ, ನೆರಳಲ್ಲಿ ನಿಲ್ಲಿಸ್ತಾ ಇರ್ತೇವೆ. 5-6 ದಿವಸ ನಿಲ್ಲಿಸಿ ಆದ್ಮೇಲೆ ನಾವು ನಿಲ್ಲಿಸೋ ಮುಂಚೆ ಯಾರೋ ಒಬ್ಬ ಬಂದು ನಿಲ್ಲಿಸಿದ ಅಂದ್ರೆ ಎಷ್ಟು ನಮ್ಮತನ ಅನ್ನೋದಲ್ಲಿ ಕಾಡ್ಲಿಕ್ಕೆ ಶುರುವಾಗುತ್ತೆ. ಯಾರೋ ನಾನು ಗಾಡಿ ಇಡೋ ಜಾಗದಲ್ಲಿ ಡಿಕ್ಲರೇಷನ್ ಏನು ಮಾಡಿಲ್ಲ, ಆ ಗಾಡಿ, ಆ ನೆಲ, ಮರ, ನೆರಳು ಯಾವುದು ನಮ್ದಲ್ಲ. ಆದ್ರೂ ನಮ್ಗೆ ಎಷ್ಟು ಅಭಿಮಾನ ಬಂದಿರುತ್ತೆ ಅಂದ್ರೆ ಅದು ಹೇಗೆ ಬೇರೆಯವ್ರ ಗಾಡಿ ನಿಲ್ಲಿಸ್ತಾನೆ, ದಿನ ನಾನು ನಿಲ್ಲಿಸಿದ್ದೀನಿ. ಇಲ್ಲ, ನೀನ್ ನಿಲ್ಲಿಸಿದೀನಿ ತಕ್ಷಣ ನಿಂದ, ಅದು ಸಾರ್ವಜನಿಕ ಜಾಗ. ನಾನು ಹೇಳ್ತಾ ಇರೋದು ನಮ್ಮ ವಸ್ತುಗಳ ಬಗ್ಗೆ ಹೇಳ್ತೇನೆ. ನಮ್ದಲ್ಲದ ವಸ್ತುವಿನಲ್ಲೂ ಈ ಮಕ್ಕಳು ಕೆಲವೊಂದು ಸರ್ತಿ ತರಗತಿಗಳಲ್ಲಿ ಕೂತ್ಕೊಳ್ಳುವಾಗ ಇದು ನನ್ನ ಜಾಗ, ಇದು ನಿನ್ ಜಾಗ, ನಿನ್ನೆ ಯಾರೋ ಬಂದು ಮೊದಲು ಕೂತ್ಬಿಟ್ರೆ ಇದು ನನ್ನ ಜಾಗ ನಿನ್ ಜಾಗ ಅಂತ ಶುರು ಮಾಡ್ತಾರೆ. ಕೂತ್ಕೊಳ್ಳೋದು ಒಂದೇ ಪೀರಿಯಡ್ ಆ ಕ್ಲಾಸಲ್ಲಿ. ಆ ಬೆಂಚ್ ಬಿಟ್ರೆ ಮತ್ತೆ ನಾಳೆ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಅವ್ರು ಬರ್ತಾರೆ, ಅವ್ರು ಕೂಡ್ಲಿಕ್ಕಿಲ್ಲ. ಆದ್ರೆ ಬಂದ ಒಂದು ಕ್ಷಣದಲ್ಲೇ ಇದು ನಂದು ನಿಂದು ಅಂತ ಶುರುವಾಗುತ್ತೆ. ಎಷ್ಟು ಅಪಾಯಕಾರಿ ಒಳಗಿನಿಂದ ಮನಸ್ಸಿಗೆ ಬರುವಂತಹ ಜ್ಞಾನ. ದೇವರ ಎಚ್ಚರ ಇಲ್ಲದೆ ಇದ್ದಾಗ ನಮಗೆ ಹೀಗೆ ತುಂಬ ಕಾಡ್ಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ನಾವು ಪ್ರತಿ ಕ್ಷಣವೂ ಎಚ್ಚರಿಸಿಕೊಳ್ಬೇಕಾದ್ದು ಯಾವುದೂ ನಮ್ದಲ್ಲ. ದೇವರು ನಮಗೆ ಬಾಡಿಗೆಗೆ ಬಿಟ್ಟುಕೊಟ್ಟಿದ್ದಾನೆ, ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅಂತ. ನಾವು ಅಷ್ಟರಲ್ಲೇ ನಮ್ದು ಅಂತ ಡಿಕ್ಲರೇಷನ್ ಕೊಡ್ಲಿಕ್ಕೆ ಶುರು ಮಾಡಿದರೆ ದೇವ್ರು ಇನ್ನೇನು ಹೇಳ್ಬೇಕಿತ್ತು? ಈಶಾವಾಸಿ ಇದನ್ನು ಸರ್ವ, ನಿಜವಾಗಿ ಅವನದೆಲ್ಲ. ಅವನು ಹಾಗಾದ್ರೆ ನಮ್ಮ ಮೇಲೆ ಎಷ್ಟು ಸವಾರಿ ಮಾಡಬೇಕಿತ್ತು? ಆದರೆ ಏನೂ ಸವಾರಿ ಮಾಡದೆ ನಮಗೆ ಬಿಟ್ಟು ಕೊಟ್ಟಿದ್ದಾನೆ ಶರೀರದ ಮೂಲಕ. ಅಂತಹ ತಿಳುವಳಿಕೆಯನ್ನ ಭಗವಂತ ನಮಗೆ ಅಭಿಮಾನದ ಮೂಲಕ ಬರದಂತೆ ಅವನ ಕಡೆಗೆ ಹೆಚ್ಚು ಪ್ರೀತಿ ಹುಟ್ಟುವಂತೆ ಮಾಡಬೇಕು ಅಂದರೆ ಅರಿವು ಬರಬೇಕು. ಅರಿವು ಬಂದರೆ ಮಾತ್ರ ಭಕ್ತಿಯಿಂದ ಮಾತ್ರ ಭಗವಂತನ ಪಾರಮ್ಯವನ್ನು ಇನ್ನಷ್ಟು ಹೆಚ್ಚು ಅರ್ಥೈಸಿಕೊಂಡು
ನಮ್ಮದಲ್ಲದ ಸೊತ್ತುಗಳಲ್ಲಿ ಅಭಿಮಾನ ತಾಳದಂತೆ ನಮ್ಮನ್ನು ನಾವು ಹಿಮ್ಮೆಟ್ಟಿಸಿಕೊಳ್ಳುವ, ಹಿಂದಕ್ಕೆ ಮನಸ್ಸನ್ನು ಸೆಳೆದುಕೊಳ್ಳುವ ಶಕ್ತಿಯನ್ನು ಪಡಿಲಿಕ್ಕಾಗುತ್ತೆ. ಅಂತಹ ಮಮತ್ವಾದಿ ಅಹಂತ್ವಾದಿ ದೋಷಗಳು ನನ್ನಿಂದ ದೂರ ಮಾಡಪ್ಪ ಅಂತ ದೇವರ ಹತ್ರ ಕೇಳುವಂತಹ ಒಂದು ಸಂಗತಿಯನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮತ್ತು ಈ ಮಾಯಾಶಕ್ತಿಯ ಕಾರ್ಯರೂಪ ಎಂಥದ್ದು, ಮಾಯಾಶಕ್ತಿ ಹೇಗೆಲ್ಲ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡಿದೆ ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾಳೆ. ನಾಳೆ ಮತ್ತೆ ಅದರ ವಿಶೇಷ ಚಿಂತನೆಯನ್ನು ಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತ ಅಸ್ತು.